ಹಲೋ ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್ ಕನ್ನಡ. ನಾನು ಶರತ್ ಹುಣಸೂರು. ವೀಕ್ಷಕರೇ, ವೆನ್ನೆಲಾ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟ ಈ ಹಿಂದೆ ನಿಮ್ಮ ರಾಜ್ ನ್ಯೂಸ್ ತಂದೆ ಮತ್ತು ಮಗಳ ಬಾಂಧವ್ಯದ ಕುರಿತು ಒಂದು ಎಪಿಸೋಡ್ ಅನ್ನು ಕೂಡ ಮಾಡಿತ್ತು. ಅಂದ್ರೆ ತಂದೆಯ ಸಂದರ್ಶನವನ್ನ ಮಾಡಿತ್ತು. ವೆನ್ನೆಲಾ ಅವರ ತಂದೆ ಪ್ರವೀಣ್ ಅವರ ಸಂದರ್ಶನ. ಆ ಸಂದರ್ಶನವನ್ನ ನೋಡಿ ರಾಜ್ಯದಾದ್ಯಂತ ಲಕ್ಷಾಂತರ ಮಂದಿಯ ಹೃದಯ ಮಿಡಿದಿತ್ತು. ಜೊತೆಗೆ ಆ ಭೀಕರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶದ ಜ್ವಾಲೆಯೂ ಕೂಡ ಹರಿದಾಡಿತ್ತು. ಜೊತೆಗೆ ಈ ಸಾವು ಬರಬಾರದಾಗಿತ್ತು, ಈ ರೀತಿಯಾಗಿ ಆಗಬಾರದಾಗಿತ್ತು, ಆ ತಂದೆಯ ನೋವು ಏನು ಅಂತ ಹೇಳಿ ನಮ್ಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಜೊತೆಗೆ ಈ ರೀತಿ ಆಗಬಾರದಾಗಿತ್ತು ಅನ್ನೋದರ ಜೊತೆಗೆ ಕಾನೂನು ಮುಖಾಂತರವಾಗಿ ಜೊತೆಗೆ ಈ ರೀತಿಯ ಕೃತ್ಯ ಎಸಗಿದವ್ರಿಗೂ ಕೂಡ ಶಿಕ್ಷೆ ಆಗಬೇಕು ಅನ್ನುವಂಥ ಒಕ್ಕರಲ್ಲ ಧ್ವನಿಗೂ ಕೂಡ ಕೇಳಿ ಬರ್ತಾ ಇತ್ತು. ಈ ಎಲ್ಲದರ ನಡುವಿಗೆ ಈಗ ಪೊಲೀಸ್ ತನಿಖೆ ಆಗ್ತಾ ಇದೆ. ಜೊತೆಗೆ ಕಾನೂನಿಗೆ ಗೌರವವನ್ನ ಕೊಡ್ತಾ ಈಗ ಸಿಗ್ತಾ ಇರುವಂತಹ ಈ ವೆನ್ನೆಲಾ ಸಾವಿನ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತ ಶಾಕಿಂಗ್ ಬ್ರೇಕಿಂಗ್ ಅನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ಈ ಹೊತ್ತಿನಲ್ಲಿ ಮಾಡ್ತಾ ಇದ್ದೀನಿ. ಇದೇ ಈ ಹೊತ್ತಿನ ವಿಶೇಷ. ಶಾಕಿಂಗ್ ಬ್ರೇಕಿಂಗ್ ವೆನ್ನೆಲಾ ಸಾವಿನ ಕುರಿತಂತೆ. ವೆನ್ನೆಲಾ ಭೀಕರ ಹತ್ಯೆ ಕೇಸ್ ವಿಚಾರ ಸಂಬಂಧ ರಕ್ಕಸರ ಕ್ರೌರ್ಯ ಈಗ ಬಯಲಾಗ್ತಾ ಇದೆ. ಯಾವುದರ ಮುಖಾಂತರ ಅಂತಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಭಯಾನಕ ಸತ್ಯ ಅಡಗಿದೆ. 92 ಗ್ರಾಂ ಹೃದಯದ ಕಂದಮ್ಮನ ಹತ್ಯೆ ಹೆಂಗಾಯ್ತು ಗೊತ್ತಾ? ರಾಕ್ಷಸರ ಕೈಗೆ ಸಿಕ್ಕಾಕೊಂಡು ನರಳಿ ಆ ಪಾಪು ಜೀವ ಬಿಟ್ಬಿಡ್ತು. ಪುಟ್ಟ ಕಂದ, ಅದು ಆತನ ಕಣ್ಣಿಗೆ ಕಾಣಲಿಲ್ವಾ? ಮೈ ತುಂಬಾ ಗಾಯ ಆಗಿದೆ, ರಕ್ತ ಹೆಪ್ಪುಗಟ್ಟಿದೆ. ಪಾಪ ಮಗು ಎಷ್ಟು ನರಳಾಡಿರ್ಬೇಡ. ಉಸಿರಾಡಕ್ಕೂ ಆಗದೇನೆ ಪುಟ್ಟ ಕಂದಮ್ಮ ಎಷ್ಟು ಒದ್ದಾಡಿರ್ಬೋದು. ಪ್ರತಿರೋಧ ತೋರಕ್ಕೂ ಆಗೋದಿಲ್ಲ ಪುಟ್ಟ ಪಾಪುಗೆ. ಹೊಟ್ಟೆ ಹಿಡಿದು ಕಾರ್ನಲ್ಲೇ ನರಳಾಡಿತ್ತು ವೆನ್ನೆಲಾ ಮಗು. 6 ವರ್ಷದ ಕಂದಮ್ಮ, 23 kg ತೂಕದ ಮಗು. ಆ ಮಗುವಿಗೆ ಆ ರಾಕ್ಷಸ ಕೈಯಲ್ಲೇ ಗುದ್ದಿರುವಂತ ಮಾರ್ಕ್ ಇದೆ. ಬಿಕ್ಕಳಿಸಿ ಉಸಿರಾಡಕ್ಕೂ ಆಗದೆ ವೆನ್ನೆಲಾ ಸಾವನ್ನಪ್ಪ. ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಅಂದ್ರೆ ಆ ಪುಟ್ಟ ಕಂದಮ್ಮನ ನಾನು ನೋಡ್ತಾ ಇದ್ರೆ ನಿಜಕ್ಕೂ ಎಂಥವರ ಹೃದಯವೂ ಕೂಡ ಕರಗುತ್ತೆ. ಜೊತೆಗೆ ಭಾವನೆಗೊಳಗಾಗ್ತಾರೆ. ಆದರೆ ಇವತ್ತು ಯಾವುದೇ ಭಾವನೆಗೂ ಕೂಡ ಒಳಗಾಗದೆ ಇವತ್ತು ಆ ವ್ಯಕ್ತಿಗಳು ನಡೆಸಿದ ಕ್ರೌರ್ಯ ಹೆಂಗಿತ್ತು ಅಂತ ಹೇಳಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬಂದಿದೆಯಲ್ಲ, ಅದ್ರ ಬಗ್ಗೆ ಮಾತ್ರ ನಾನು ಮಾತನಾಡ್ತೀನಿ ಇವತ್ತು. ಆ ಕ್ರೂರತನ ಹೆಂಗಿತ್ತು, ಈ ಪುಟ್ಟ ಮಗು ನೋಡ್ತಾ ಇದ್ದೀರಲ್ಲ, ಆ ಪುಟ್ಟ ಮಗುವನ್ನ ಹೆಂಗಾದ್ರೂ ಮನಸ್ಸು ಬಂತು ಹೊಡೆಯೋದಕ್ಕೆ, ಹೆಂಗಾದ್ರೂ ಮನಸ್ಸು ಬಂತು ಸಾಯಿಸೋದಕ್ಕೆ ಅಂತ. ಒಂದೊಂದು ರೀಲ್ಸ್ಗಳನ್ನ ನೋಡ್ತಾ ಇದ್ರೆ ಆ ಪುಟ್ಟ ಮಗುವಿನದ್ದು ಎಂಥವರ ಹೃದಯವೂ ಕೂಡ ಒಂದು ಕ್ಷಣ ಮಿಡಿಯುತ್ತೆ, ಕಣ್ಣಂಚಲ್ಲಿ ನೀರು ಜಿನುಗುತ್ತೆ. ಆದರೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಏನೇನಿದೆ ಅನ್ನುವಂಥ ಅಂಶವನ್ನ ನಾನು ನಿಮಗೆ ಈಗ ಹೇಳ್ತಾ ಹೋದಾಗ ನಿಜಕ್ಕೂ ನಿಮ್ಮ ರಕ್ತ ಕುದಿಯುತ್ತೆ. ಇಷ್ಟು ದಿನ ಆ ಪುಟ್ಟ ಕಂದಮ್ಮನ ನೋಡಿ ಆ ತಂದೆಯ ಹೃದಯ ವಿದ್ರಾವಕ ಒಂದಷ್ಟು ಮಾತುಗಳನ್ನು ನೋಡಿ ನಿಮ್ಮ ಹೃದಯ ಮಿಡಿದಿತ್ತು. ಥ್ಯಾಂಕ್ ಯು ಎಲ್ರಿಗೂ ಕೂಡ. ರಾಜ್ ನ್ಯೂಸ್ ನಡೆಸಿಕೊಟ್ಟಂತಹ ಆ ತಂದೆ ಮಗಳ ಬಾಂಧವ್ಯದ ಒಂದು ಶೋಗೆ ನೀವೆಲ್ಲರೂ ಕೂಡ ಮಿಡಿದಿದ್ದು ನಿಜಕ್ಕೂ ಎಲ್ರಿಗೂ ಕೂಡ ಥ್ಯಾಂಕ್ಫುಲ್. ಯಾಕೆ ಅಂತಂದ್ರೆ ಅಷ್ಟು ಜನ ಹೃದಯ ಮಿಡಿದಿದ್ದೀರಾ ಅಂತ. ಆದರೆ ಈಗ ಅದನ್ನ ಸೈಡ್ಗಿಟ್ಟು ರಕ್ತ ಕುದಿಯುವಂತಹ ಒಂದಷ್ಟು ಘಟನೆಗಳಾಗಿದ್ದಾವೆ. ಅಂದ್ರೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನನ್ನ ಏರುವಂತಹ ಅಂಶಗಳನ್ನ ನೀವು ನೋಡ್ತಾ ಹೋದ್ರೆ ನಿಜಕ್ಕೂ ರಕ್ತ ಕುದಿಯುತ್ತೆ. ಅದಕ್ಕೆ ನಾನು ಹೇಳಿದ್ದು ಶಾಕಿಂಗ್ ಬ್ರೇಕಿಂಗ್ ಅಂತ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿರುವಂತಹ ಒಂದೊಂದೇ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಇವಾಗ. ಆ ಕ್ರೂರತನೆ ಹೆಂಗಿತ್ತು ಅಂತ ಮೊದಲನೇದಾಗಿ ಗ್ರಾಫಿಕ್ಸ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ದೀನಿ ಪಾಯಿಂಟ್ಸ್ ವೈಸ್. ವೆನ್ನೆಲಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಏನಿದೆ ಅಂತ. ವೆನ್ನೆಲಾ ಪುಟ್ಟ ಕಂದಮ್ಮ ಕಾರ್ನಲ್ಲಿ ಕೂತಿರ್ತಾಳಲ್ಲ, ಆ ಕೂತಿದಂತಹ ಸಂದರ್ಭದಲ್ಲಿ ದೇಹದ ಮೇಲೆ ಲೈಟ್ ಪಿಂಕ್ ಕಲರ್ ಟೀ ಶರ್ಟ್ ಅನ್ನು ಹಾಕೊಂಡಿರುತ್ತೆ. ಆ ಪಾಪು ಲೈಟ್ ಪಿಂಕ್ ಕಲರ್ ಟೀ ಶರ್ಟ್ ಅನ್ನು ಹಾಕಿರುತ್ತೆ. ಜೊತೆಗೆ ನೀಲಿ ಕಲರ್ನ ಜೀನ್ಸ್ ಪ್ಯಾಂಟ್ ಅನ್ನ ಧರಿಸಿಕೊಂಡಿರುತ್ತೆ, ಜೀನ್ಸ್ ಧರಿಸಿರುತ್ತೆ. ಈಗ FSL ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತಂದ್ರೆ ಎಲ್ಲವನ್ನೂ ಕೂಡ ಉಲ್ಲೇಖ ಮಾಡಬೇಕಾಗತ್ತೆ. ಸೊ ಪಾಯಿಂಟ್ಸ್ ವೈಸ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಏನೇನು ಉಲ್ಲೇಖ ಆಗಿದೆ ಅಂತ. ಮೊದಲಿಗೆ ಪಿಂಕ್ ಕಲರ್ ಟೀ ಶರ್ಟ್ ಜೊತೆಗೆ ಜೀನ್ಸ್ ಧರಿಸಿತ್ತು. ಆ ಪುಟ್ಟ ಮಗುವಿನ ದೇಹದ ತೂಕ 23 kg.
ಅಂದರೆ 6 ವರ್ಷದ ಕೂಸು ಅದು. 6 ವರ್ಷದ ಕೂಸು ವೆನ್ನೆಲ್ಲ, 23 kg ತೂಕದ ಮಗು ಅಂತ. ಇದೆಲ್ಲವೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿರುವಂಥ ಪ್ರಾಥಮಿಕ ಹಂತದ ರಿಪೋರ್ಟ್ಸ್ಗಳು. ಯಾಕೆಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಎಲ್ಲವನ್ನೂ ಕೂಡ ಉಲ್ಲೇಖ ಮಾಡಿರ್ತಾರೆ. ಸೊ ಹಾಗಾಗಿ ಎಲ್ಲವನ್ನೂ ಕೂಲಂಕುಷವಾಗಿ ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್, ಬಟ್ಟೆಯ ಮೇಲೆ ರಕ್ತದ ಕಲೆಗಳು ಇದ್ದವು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬಂದಿರೋದು ರಕ್ತದ ಕಲೆಗಳು. ಈಗ ಹೊಟ್ಟೆ ಭಾಗಕ್ಕೆ ಹೊಡೆದಂತಹ ಸಂದರ್ಭದಲ್ಲಿ ಹೊಟ್ಟೆ ಒಳಗಡೆ ಕ್ಲಾಟ್ ಆಗಿತ್ತು, ಬ್ಲಡ್ ಕ್ಲಾಟ್ ಆಗಿತ್ತು. ಆದರೆ ರಕ್ತ ಸುರಿದಿದ್ದೆಲ್ಲಿಂದ ಅಂತಂದರೆ ಮೂಗಿನಿಂದ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿರೋದು ಅದೇನೆ, ಬಟ್ಟೆಯ ಮೇಲೆ ರಕ್ತದ ಕಲೆಗಳು ಇದ್ದವು ಅಂತ. ಆ ಪಿಂಕ್ ಕಲರ್ ಟಿ ಶರ್ಟ್ ಹಾಕೊಂಡಿರುತ್ತೆ ಮಗು, ಆ ಪಿಂಕ್ ಕಲರ್ ಟಿ ಶರ್ಟ್ ಮೇಲೆ ರಕ್ತದ ಕಲೆಗಳೆಲ್ಲವೂ ಕೂಡ ಇರುತ್ತೆ. ಆಮೇಲೆ ವೆನೆಲಾ ದೇಹ ತುಂಬ ತಣ್ಣಗಾಗಿ ಹೋಗಿತ್ತು ಆ ಸಂದರ್ಭದಲ್ಲಿ ಅಂತ. ಅಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡುವಂತಹ ಸಂದರ್ಭದಲ್ಲಿ ವೆನೆಲಾಳ ದೇಹ ತುಂಬ ತಣ್ಣಗಾಗಿ ಹೋಗಿತ್ತು ಅಂತ. ಆಬ್ವಿಯಸ್ಲಿ ಯಾರೇ ವ್ಯಕ್ತಿ ಸಾವನ್ನಪ್ಪಿದ ನಂತರ ಹಲವು ಗಂಟೆಗಳ ನಂತರ ಬಾಡಿ ಫುಲ್ ಕೋಲ್ಡ್ ಆಗುತ್ತೆ. ಸೊ ಅದೇ ಸಂದರ್ಭದಲ್ಲಿ ವೆನಿಲಾ ಅವರ ದೇಹವೂ ಕೂಡ ತುಂಬ ತಣ್ಣಗಾಗಿ ಹೋಗಿತ್ತು ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿರೋದು. ಅದಾದಮೇಲೆ ಮಗುವಿನ ಬಾಯಿ ಮತ್ತು ಮೂಗಿನಿಂದ ರಕ್ತ ಸುರಿದಿತ್ತು ಅಂತ. ಅಂದರೆ ಮಗುವಿನ ಬಾಯಿ ಮತ್ತು ಮಗುವಿನ ಮೂಗಿನಿಂದ ರಕ್ತ ಸೋರಿಕೆ ಆಗಿತ್ತು ಅಂತ. ಆಗಿತ್ತು ಅನ್ನುವಂಥ ಪದ ಯಾಕೆ ಅಂತಂದರೆ ಆಗಾಗಲೇ 48 hours ಮೇಲಾಗೋಗಿತ್ತು. ಸೊ ಹಾಗಾಗಿ ರಕ್ತದ ಕಲೆಗಳು ಇದ್ದವು ಅಂತ ಅದೊಂದು ಮಾರ್ಕ್ ಇರುತ್ತೆ, ಬ್ಲಡ್ ಸುರಿದಿರುವಂಥ ಮಾರ್ಕ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಕೂಲಂಕುಷವಾಗಿ ವಿವರಣೆಯನ್ನು ಕೊಟ್ಟಿರೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ. ಮಗುವಿನ ಬಾಯಿಂದಲೂ ಕೂಡ ಜೊತೆಗೆ ಮೂಗುವಿನಿಂದಲೂ ಕೂಡ ರಕ್ತ ಸುರಿದಿತ್ತು ಅಂತ. ಅಂದರೆ ಮೂಗು ಮತ್ತು ಬಾಯಿಯ ಮೇಲೂ ಕೂಡ ಪ್ರಹಾರ ಆಗಿದೆ ಅಂತ ಆ ವ್ಯಕ್ತಿಯಿಂದ ವೆನೆಲಾ ಬಾಯಿ ಮತ್ತು ಮೂಗಿನ ಮೇಲೆ ಹಲ್ಲೆ ಆಗಿದೆ ಅಂತ. ಅದಾದಮೇಲೆ ಪುಟ್ಟ ಕಂದಮ್ಮನ ಆ ಪುಟ್ಟ ಕೈ ಬೆರಳುಗಳು, ಆ ಮಗುವಿನ ಕೈ ಬೆರಳು ಕಂದು ಬಣ್ಣಕ್ಕೆ ತಿರುಗಿತ್ತು ಅಂತ. ಇದು ಸೇಮ್ ಸಾವನ್ನಪ್ಪಿದ ಹಲವು ಗಂಟೆಗಳ ನಂತರ ವ್ಯಕ್ತಿಯ ಕೈ ಬೆರಳು ಕಂದು ಬಣ್ಣಕ್ಕೆ ತಿರುಗುತ್ತೆ ಅಂತ. ಇಲ್ಲೂ ಕೂಡ ಅದೇ, ಮಗುವಿನ ಕೈ ಬೆರಳು ಕಂದು ಬಣ್ಣಕ್ಕೆ ತಿರುಗಿತ್ತು ಅಂತ. ಇದನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಇನ್ನು ಗಾಯದ ಗುರುತುಗಳ ವಿಚಾರಕ್ಕೆ ಬರೋಣ. ಅಂದರೆ ಹಲ್ಲೆ ಮಾಡಿದ್ದು ಹೇಗಿತ್ತು ಅಂತ. ಮೂಗಿನ ಮೇಲೆ ಗಾಯ ಆಗಿದೆ, ಜೊತೆಗೆ ಕೆನ್ನೆ ಮೇಲೆ ಕೈಯಿಂದ ಪರಚಿರುವಂಥ ಗುರುತಿದೆ ಅಂತ. ಸೊ ಈ ಸ್ಟೋರಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಹೇಗಿರುತ್ತೆ ಅನ್ನೋದು. ಇಮ್ಯಾಜಿನ್, ಯಾಕೆಂದರೆ ಕಾನೂನಿಗೆ ಗೌರವವನ್ನು ಕೊಡ್ತಾ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಏನೇನಿದೆ ಅನ್ನುವಂಥ ಅಂಶವನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀನಿ. ಅದನ್ನು ವೈಭವೀಕರಿಸೋದು ಅಥವಾ ಇನ್ನೊಂದು ಅದ್ಯಾವುದು ಕೂಡ ಇಲ್ಲಿ ಮಾಡುವಂಥ ಪ್ರಯತ್ನ ಅಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಇರುವಂಥ ಅಂಶಗಳನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದೆ. ಮೂಗಿನ ಮೇಲೆ ಗಾಯ ಆಗಿದೆ, ಜೊತೆಗೆ ಕೆನ್ನೆಯ ಮೇಲೆ ಕೈಯಿಂದ ಪರಚಿದಂತಹ ಗುರುತುಗಳಿದೆ ಅಂತ ಪೋಸ್ಟ್ ಮಾರ್ಟಮ್ನಲ್ಲಿ ಉಲ್ಲೇಖ ಆಗಿದೆ. ಸೊ ಅಂದರೆ ಪ್ರಹಾರ ಆಗಿದೆ, ಕೆನ್ನೆಯ ಮೇಲೂ ಪ್ರಹಾರ ಆಗಿದೆ, ಜೊತೆಗೆ ಮೂಗಿನ ಮೇಲೂ ಪ್ರಹಾರ ಆಗಿದೆ, ಬಾಯಿಯ ಮೇಲೂ ಕೂಡ ಪ್ರಹಾರ ಆಗಿದೆ. ಆ ಪುಟ್ಟ ಕಂದಮ್ಮನ ಮೇಲೆ ಹೆಂಗಾದರೂ ಮನಸ್ಸು ಬರುತ್ತೆ ನೋಡಿ. ಈ ಪುಟ್ಟ ಮಗು ಎರಡು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ, ಗ್ರಾಫಿಕ್ಸ್ನಲ್ಲೂ ಗಮನಿಸ್ತಾ ಇದ್ದೀರಿ. ಈ ಪುಟ್ಟ ಮಗುವಿನ ಮೂಗಿನ ಮೇಲೆ ಬಾಯಿಯ ಮೇಲೆ ಹಲ್ಲೆ ಮಾಡೋದಕ್ಕೆ ಹೆಂಗಾದರೂ ಮನಸ್ಸು ಬಂತು ಆತನಿಗೆ. ಆತ ಮನುಷ್ಯನೇ ಅಲ್ಲ ಅಂತ ಅನಿಸ್ಬಿಡುತ್ತೆ ನಿಮಗೆ. ಅದಕ್ಕೆ ನಾನು ಹೇಳಿದ್ದು, ಈ ಹಿಂದೆ ರಾಜ್ ನ್ಯೂಸ್ನಲ್ಲಿ ಎಪಿಸೋಡ್ ನೋಡಿದಾಗ ನೀವೆಲ್ಲರೂ ಕೂಡ ಭಾವನಾತ್ಮಕವಾಗಿದ್ರಿ, ಭಾವುಕರಾಗಿದ್ರಿ. ಆದರೆ ಇದು ರಕ್ತ ಕುದಿಯುವಂತಹ ಒಂದಷ್ಟು ವಿಷಯಗಳಿದೆಲ್ಲವೂ. ಆಮೇಲೆ ಬಲ ಮೂಗಿನ ಹೊಳ್ಳೆ ಬರುತ್ತಲ್ಲ, ಬಲ ಮೂಗಿನ ಹೊಳ್ಳೆ ಜೊತೆಗೆ ಮೂಗಿನ ತುದಿ, ಅದ್ರ ಮೇಲೂ ಕೂಡ ಗಾಯ ಆಗಿದೆ ಅಂತ. ಈಗ ಪುಟ್ಟ ಮಗು ಸ್ಕಿನ್ ತುಂಬ ಸಾಫ್ಟ್ ಆಗಿರುತ್ತೆ. ನೀವು ಸಣ್ಣದಾಗಿ, ಈಗ ನೀವು ಮನೇಲಿ ಮಗು ಇದ್ದಾಗ ನಾವೇನು ಮಾಡ್ತೀವಿ, ತುಂಬ ಕ್ಯೂಟ್ ಆಗಿದೆ ಅಂಥೇಳಿ ಕೆನ್ನೆ ಗಿಂಡಕ್ಕೆ ಹೋಗ್ತೀವಿ. ಅದು ಓವರಾಗಿ ನಾವು ಗಿಂಡಕ್ಕೆ ಹೋದರೆ ಪುಟ್ಟ ಮಗು ಗಾಯ ಆಗುತ್ತೆ, ಸೆನ್ಸಿಟಿವ್ ಸ್ಕಿನ್ ಇರುತ್ತೆ. ಆದರೆ ಇಲ್ಲಿ ಆ ವ್ಯಕ್ತಿ ಈ ಮಗುವಿನ ಮೇಲೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಹಾರ ಮಾಡೋದಕ್ಕೆ ಮುಂದಾಗಿದ್ದಾನೆ ಅಂತಂದರೆ, ಬಲ ಮೂಗಿನ ಹೊಳ್ಳೆ ಮತ್ತು ಮೂಗಿನ ತುದಿ ಮೇಲೆ ಗಾಯ ಆಗಿದೆ. ಗಾಯ ಆಗೋ ಮಟ್ಟಕ್ಕೆ ಹೊಡೆದಿದ್ದಾನೆ ಅಥವಾ ಅದು ಪ್ರಹಾರ ಮಾಡಿದ್ದಾನೆ ಅಂತ ಅನ್ಬೋದು. ಇದರಲ್ಲಿ ನಾನು ಹೇಳಿದ್ನಲ್ಲ, ಹೆಂಗಾದ್ರೂ ಮನಸ್ಸು ಬರುತ್ತೆ ಹಿಂಗೆ ಹೊಡೆಯೋದಕ್ಕೆ ಅಥವಾ ಪ್ರಹಾರ ಮಾಡೋದಕ್ಕೆ. ಆಮೇಲೆ ಮಗುವಿನ ಬಲಗೆನ್ನೆ ಇದೆಯಲ್ಲ, ಬಲಗೆನ್ನೆಯ ಮೇಲೆ 2 ದೊಡ್ಡ ಗಾಯ ಆಗಿದೆ ಅಂತ. ಅಂದರೆ ಲಾರ್ಜರ್ ಸೈಜಲ್ಲಿ ಲಾರ್ಜ್ ಆಗಿರುತ್ತೆ ಅಂತ, ಚಿಕ್ಕದಲ್ಲ, ಸೈಜಲ್ಲಿ ಲಾರ್ಜ್ ಆಗಿದೆ ಅಂತ. ನಿಮಗೆ ಕೆನೆ ಮೇಲೆ ಪ್ರಹಾರ ಮಾಡಿರಬಹುದು. ಆ ರೀತಿಯಾದಂಥ ಒಂದು ಕಲೆ, ಆ ಗಾಯದ ಕಲೆ ಬರುತ್ತಲ್ಲ, ಆ ಗಾಯದ ಕಲೆ ಮಗುವಿನ ಬಲಗೆನ್ನೆಯ ಮೇಲೆ ಇತ್ತು ಅಂತ.
ಅದಾದ ಮೇಲೆ ಮೂಗುವಿನ ಮೇಲೆ, ಬಾಯಿಯಿಂದ ಕೆನ್ನೆ ಮೇಲೆ ಗಾಯದ ಗುರುತು. ಬಲವಾದ ಮತ್ತು ತೀವ್ರವಾದ ಹೊಡೆತದಿಂದ ಶ್ವಾಸಕೋಶದಲ್ಲಿ ಗಾಯವಾಗಿ ಸಾವನ್ನಪ್ಪಿದೆ ಮಗು ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿದೆ. ಶ್ವಾಸಕೋಶಕ್ಕೆ ಬಲವಾಗಿ, ನೆನಪಿಡಿ, ಬಲವಾಗಿ ಮತ್ತು ತೀವ್ರವಾಗಿ ಹೊಡೆತದಿಂದಲೇ ಶ್ವಾಸಕೋಶದ ಒಳಗಡೆ ಗಾಯ ಆಗಿದೆ, ರಕ್ತ ಹೆಪ್ಪುಗಟ್ಟಿದೆ, ಮಗು ಸಾವನ್ನಪ್ಪಿದೆ. ಅಲ್ಲಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಸಾವಿಗೆ ನಿಖರ ಕಾರಣ ಇಲ್ಲಿ ಗೊತ್ತಾಗಿದೆ. ಶ್ವಾಸಕೋಶಕ್ಕೆ ತೀವ್ರವಾಗಿ ಹೊಡೆದಿದ್ದರಿಂದನೇ ಅಲ್ಲಿ ರಕ್ತ ಹೆಪ್ಪುಗಟ್ಟಿದೆ, ಮಗು ಸಾವನ್ನಪ್ಪಿದೆ ಅಂತ. ಸೊ ಅಲ್ಲಿ ಕ್ಲಿಯರ್ ಕಟ್ ಸಾವು ಯಾತಕ್ಕಾಗಿ ಆಯಿತು ಅಂತ. ಮೃತದೇಹದ ಮೇಲಿದ್ದ ಎಲ್ಲ ಗಾಯಗಳು ಹೊಸ ಗಾಯಗಳಾಗಿದ್ದುವು. ಹೊಸ ಗಾಯಗಳಾಗಿದ್ದುವು ಅನ್ನೋದನ್ನು ಯಾಕೆ ಮೆನ್ಷನ್ ಮಾಡ್ತಾರೆ ಅಂತಂದ್ರೆ, ಈ ಹಿಂದೆಯೇ ಆಗಿತ್ತು, ಮೆಟ್ಲು ಮೇಲಿಂದ ಬಿದ್ದು ಮಗು, ಜೊತೆಗೆ ಇನ್ನೇನು ಆಟ ಆಡಬೇಕಾದ್ರೆ ಕಾಲಿಂದ ಕೆಳಗೆ ಬಿದ್ದಿದ್ದು, ಈ ರೀತಿಯಾದಂತಹ ಒಂದಷ್ಟು ಮಾತುಗಳನ್ನು ಹೇಳ್ಬಿಡ್ತಾರೆ. ಹಾಗಾಗಿನೇ ಕ್ಲಿಯರ್ ಕಟ್ ಆಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಿರೋದು, ಮೃತದೇಹದ ಮೇಲಿದ್ದಂತಹ ಎಲ್ಲ ಗಾಯಗಳು ಕೂಡ ಹೊಸ ಗಾಯಗಳು ಅಂತ. ಅಂದ್ರೆ ಸಾವನ್ನಪ್ಪುವ ಕೆಲವೇ ನಿಮಿಷಗಳ ಹಿಂದೆ ಆಗಿರುವಂತ ಗಾಯಗಳು. ಆಮೇಲೆ ಹೊಟ್ಟೆ ಭಾಗಕ್ಕೆ ಬಂದರೆ, ಹೊಟ್ಟೆಗೆ ಬಲವಾದ ಪೆಟ್ಟು ಬಿದ್ದಿದ್ರಿಂದಾಗಿ 400 ml ರಕ್ತ ಹೆಪ್ಪುಗಟ್ಟಿದೆ. ನಾನು ಹೇಳಿದ್ನಲ್ಲ ಆಗ್ಲೇ, ಶ್ವಾಸಕೋಶದ ಜೊತೆಗೆ ಹೊಟ್ಟೆಗೊಡೆದಂತಹ ಸಂದರ್ಭದಲ್ಲಿ 400 ml ರಕ್ತ, 400 ml ರಕ್ತ ಹೆಪ್ಪುಗಟ್ಟಿದೆ ಅಂತ. ಬಲವಾಗಿ ಪೆಟ್ಟು ಬಿದ್ದಿರೋದ್ರ ಬಗ್ಗೆ ನಾನು ಒಂದು ಮಾತು ಹೇಳ್ತೀನಿ. ಈಗ ನಾವೇ ಚಿಕ್ಕ ವಯಸ್ಸಲ್ಲಿದ್ದಾಗ ಕ್ರಿಕೆಟ್ ಆಡಬೇಕಾದ್ರೆ ಯಾವುದೋ ಒಂದು ಬಾಲ್, ರಬ್ಬರ್ ಬಾಲಲ್ಲಿ ಆಡ್ತಾ ಇದ್ವಿ. ಈಗೆಲ್ಲ ಟೆನ್ನಿಸ್ ಬಾಲು, ಇನ್ನು ಸಾಫ್ಟ್ ಬಾಲು, ಇನ್ನೊಂದು ಹೊಸ ರೀತಿಯಾದ ಬಾಲ್ ಬರುತ್ತೆ. ಬಟ್ ನಾವಿದ್ದಾಗ ರಬ್ಬರ್ ಬಾಲು ಅಂತ ಬರ್ತಾ ಇತ್ತು. ಆ ರಬ್ಬರ್ ಬಾಲಲ್ಲಿ ಆಡ್ತಾ ಇದ್ವಿ, ಬಹಳ ಪ್ರೈಸ್ ಕಮ್ಮಿ ಅಂತೇಳಿ. ಆ ರಬ್ಬರ್ ಬಾಲು ನಮಗೆ ಎದೆ ಭಾಗಕ್ಕೆ, ಹೊಟ್ಟೆ ಭಾಗಕ್ಕೆ ಬಿದ್ದಂಥ ಸಂದರ್ಭದಲ್ಲಿ ನಮ್ಗೆ ಉಸಿರಾಡೋದಕ್ಕೂ ಆಗ್ತಾ ಇರಲಿಲ್ಲ. ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತಾ ಇದ್ವಿ. ಮನೆಗೆ ಹೋದ್ರೆ ಆರೈಕೆ ಮಾಡ್ತಾ ಇದ್ರು, ಬೈತಾ ಇದ್ರು, ಆಟ ಆಡಕ್ಕೆ ಹೋಗ್ಬೇಡ ಇನ್ಮೇಲೆ ಅಂತ. ಆ ನೋವನ್ನೇ ತಡ್ಕೊಳಕ್ಕಾಗ್ತಿಲ್ಲ. ಆ ರಬ್ಬರ್ ಬಾಲು ನಮ್ಮ ಹೊಟ್ಟೆ ಭಾಗಕ್ಕೆ, ಎದೆ ಭಾಗಕ್ಕೆ ಬಿದ್ದಾಗ, ಚಿಕ್ಕ ವಯಸ್ಸಲ್ಲಿದ್ದಾಗ ಆ ನೋವನ್ನೇ ತಡ್ಕೊಳಕ್ಕಾಗಿರಲಿಲ್ಲ. ಇನ್ನು ಆ ಮಗುವಿಗೆ ಬಲವಾಗಿ ಹೊಡೆದು 400 ml ರಕ್ತ ಹೆಪ್ಪುಗಟ್ಟೋ ರೀತಿಯಾಗಿ ಆ ಮನುಷ್ಯ ಹೊಡೆದಿದ್ದಾನೆ ಅಂತಂದ್ರೆ ಆತ ಮನುಷ್ಯನ ನೀವೇ ಹೇಳಿ. ಆಮೇಲೆ 4 ಗಾಯಗಳು ಪತ್ತೆ ಆಗಿದೆ ಹೊಟ್ಟೆ ಭಾಗದಲ್ಲಿ, ಒಂದಲ್ಲ 4 ಗಾಯ ಅಂತಂದ್ರೆ 4ಕ್ಕಿಂತ ಹೆಚ್ಚು ಬಾರಿ ಆತ ಪ್ರಹಾರ ಮಾಡಿದ್ದಾನೆ ಆ ಮಗು ಮೇಲೆ. ಹೊಟ್ಟೆ ಭಾಗದಲ್ಲಿ ನೋಡಿ ಮಾರ್ಕ್ ಆಗಿರೋದು, ಆ ಸೈಜ್ ಅನ್ನು ಕೂಡ ಹೇಳಿದ್ದಾರೆ. ಒಂದು ಗಾಯ ಬಂದು 0.5 ಸೆಂಟಿಮೀಟರ್ ಇದೆ, ಎರಡನೇ ಗಾಯ ಬಂದು 0.8 ಸೆಂಟಿಮೀಟರ್ ಇದೆ, ಮೂರನೇ ಗಾಯ 1 ಸೆಂಟಿಮೀಟರ್ ಇದೆ, ನಾಲ್ಕನೇ ಗಾಯ 1.2 ಸೆಂಟಿಮೀಟರ್ ಇದೆ. ಟೋಟಲ್ 4 ಗಾಯದ ಗುರುತುಗಳಿವೆ. ಆ ಗಾಯದ ಸೈಜ್ ಬಂದು ಸೆಂಟಿಮೀಟರ್ ಲೆಕ್ಕದಲ್ಲಿ ಉಲ್ಲೇಖ ಮಾಡಿದ್ದಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ. 0.5, 0.8, 1.5 ಅಂತ. ಆಮೇಲೆ ಇಂಟರ್ನಲ್ ಬ್ಲೀಡಿಂಗ್, ಆಂತರಿಕ ರಕ್ತಸ್ರಾವ ಮತ್ತು ಆಂತರಿಕ ಹೊಡೆತದಿಂದ ಉಸಿರುಗಟ್ಟಿ ಸಾವನ್ನಪ್ಪಿದೆ ಈ ಮಗು ಅಂತ ಪೋಸ್ಟ್ ಮಾರ್ಟಮ್ನಲ್ಲಿ ಉಲ್ಲೇಖ ಆಗಿರೋದು. ಇಂಟರ್ನಲ್ ಬ್ಲೀಡ್ ಆಗಿದೆ, ರಕ್ತ ಹೆಪ್ಪುಗಟ್ಟಿದೆ, 400 ml ರಕ್ತ ಹೆಪ್ಪುಗಟ್ಟಿದೆ. ಅದಾದಮೇಲೆ ಮೂಗನ್ನ, ಬಾಯನ್ನ ಮುಚ್ಚಿ ಉಸಿರಾಡೋ ರೀತಿಯಾಗಿ ಬಾಯಿ ಮುಚ್ಚಿದ್ದಾರೆ ಅಂತ. ಆಂತರಿಕ ಹೊಡೆತದಿಂದಲೂ ಕೂಡ ಉಸಿರುಗಟ್ಟಿ ಆಕೆ ಅಂದರೆ ಆ ಮಗು ಸಾವನ್ನಪ್ಪಿದೆ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಆಗಿರುವಂಥ ಉಲ್ಲೇಖ. ಹಾಗಾದರೆ ಹೊಟ್ಟೆ ಭಾಗಕ್ಕೆ ಮಾತ್ರನಾ, ಕೆನ್ನೆ ಮೂಗು ಭಾಗ ಮಾತ್ರನಾ? ಇಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಇನ್ನೊಂದು ಶಾಕಿಂಗ್ ವಿಚಾರ ಏನು ಗೊತ್ತಾ? ದೇಹದ ಸುಮಾರು ಭಾಗಗಳಲ್ಲಿ ರಕ್ತಸ್ರಾವ ಆಗಿದೆ ಅಂತ. ಕೇವಲ ಮೂಗು, ಕೆನ್ನೆ, ಹೊಟ್ಟೆ ಇಷ್ಟು ಭಾಗದ ಮೇಲೆ ಮಾತ್ರ ಅವರು ಪ್ರಹಾರ ಮಾಡಿದ್ದಲ್ಲ ಅಂತ ಅದರ ಅರ್ಥ. ದೇಹದ ಸುಮಾರು ಭಾಗಗಳಲ್ಲಿ ರಕ್ತಸ್ರಾವ ಆಗಿದೆ ಅಂತಂದ್ರೆ ಆತ ಇಂಟೆನ್ಷನಲಿ ಪ್ರಹಾರ ಮಾಡಿದ್ದಾನೆ ಆ ಮಗುವಿನ ಮೇಲೆ ಅನ್ನೋದು ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇರೋದು. ಇನ್ನೊಂದು ವಿಚಾರ ಏನು ನೋಡಿ, ಮೆದುಳಿನಲ್ಲಿ ರಕ್ತಸ್ರಾವ ಆಗಿದೆ, ಹೆಪ್ಪುಗಟ್ಟಿದೆ ರಕ್ತ ಅಲ್ಲೂ ಅಂತ. ನೀನು ತಲೆ ಮೇಲೆ ಪ್ರಹಾರ ಮಾಡಿದ್ರ ಹಾಗಾದ್ರೆ? ಹೌದು ಅನ್ನತ್ತೆ ರಿಪೋರ್ಟ್. ಮೆದುಳಿನಲ್ಲಿ ರಕ್ತಸ್ರಾವ ಆಗೋದು ಎರಡು ವಿಚಾರಕ್ಕೆ. ಒಂದು, ಪ್ರೆಷರೈಸ್ ಆದಾಗ, ಪ್ರೆಷರ್ ಬಿದ್ದಂತಹ ಸಂದರ್ಭದಲ್ಲಿ, ಫಿಸಿಕಲ್ ಪ್ರೆಷರ್ ಆಗಿರ್ಬೋದು, ಮೆಂಟಲಿ ಪ್ರೆಷರ್ ಆಗಿರ್ಬೋದು, ಅದು ಆ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ಡಾಕ್ಟರ್ಸ್ಗಳು ಹೇಳಿದ್ದಾರೆ. ಪ್ರೆಷರ್ ಆದಂತಹ ಸಂದರ್ಭದಲ್ಲಿ ರಕ್ತಸ್ರಾವ ಆಗುತ್ತೆ, ಮೈನ್ಯೂಟ್ ಇದರಲ್ಲಿ ಅಂತೇಳಿ. ಅದು ಬಿಟ್ಟರೆ ಯಾರಾದರೂ ಪ್ರಹಾರ ಮಾಡಿದಂತಹ ಸಂದರ್ಭದಲ್ಲಿ ರಕ್ತಸ್ರಾವ ಆಗುತ್ತೆ ಮೆದುಳಿನಲ್ಲಿ.
ಎದೆ ಭಾಗದಲ್ಲಿ ಮೂಳೆಗಳ ನಡುವೆ, ಎದೆ ಭಾಗ ಬರುತ್ತಲ್ಲ ಅಲ್ಲಿ ಮೂಳೆಗಳ ನಡುವೆ 250 ml ರಕ್ತ ಹೆಪ್ಪುಗಟ್ಟಿದೆ. ನೋಡಿ, ಆ ಪುಟ್ಟ ಕಂದಮ್ಮ ಶ್ವಾಸಕೋಶದಲ್ಲಿ, ಹೊಟ್ಟೆಯ ಭಾಗದಲ್ಲಿ 400 ml, ಜೊತೆಗೆ ಎದೆಯ ಭಾಗದಲ್ಲಿ ಮೂಳೆಗಳ ನಡುವೆ 250 ml ರಕ್ತ ಹೆಪ್ಪುಗಟ್ಟುವಿಕೆ. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಿಮಗೆಲ್ಲ ಏನು ಅನ್ಸಿರುತ್ತೆ ಇವಾಗ ಹೇಳಿ? ಈ ಹಿಂದೆ ಹೇಳಿದಂಥ ಸಂದರ್ಭದಲ್ಲಿ, ಅಂದರೆ ಈ ಹಿಂದಿನ ಎಪಿಸೋಡ್ ನೀವು ನೋಡಿರ್ತೀರಿ ರಾಜ್ ನ್ಯೂಸ್ನ ಕಾರ್ಯಕ್ರಮದಲ್ಲಿ. ಆಗ ನೀವೆಲ್ಲರೂ ಕೂಡ ಮಿಡಿದಿದ್ರಿ. ಸೋಷಿಯಲ್ ಮೀಡಿಯಾದ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ, ಲಕ್ಷಾಂತರ ಜನ ತಂದೆ ಮಗಳ ಬಾಂಧವ್ಯಕ್ಕೆ ಮಿಡಿದ ಹೃದಯಗಳು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಅಂತ. ಭಾವನಾತ್ಮಕತೆಯನ್ನು ಈಗ ಬಿಟ್ಟು ಈ ಸ್ಟೋರಿ ಅಥವಾ ಈ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದಂಥ ಸಂದರ್ಭದಲ್ಲಿ ಆ ಪುಟ್ಟ ಮಗುವಿನ ಮೇಲೆ ಆ ರಕ್ಕಸರು ಈ ರೀತಿಯಾಗಿ ಪ್ರಹಾರ ಮಾಡಿದ್ದಾರೆ ಅಂತಂತಂದರೆ ಅವ್ರು ಮನುಷ್ಯರ ನಿಜವಾಗ್ಲೂ ನೀವೇ ಹೇಳಿ. ಅದಕ್ಕೆ ಹೇಳಿದ್ದು, ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದ್ರೆ ನಿಜಕ್ಕೂ ಕೂಡ ನಿಮ್ಮ ರಕ್ತ ಕುದಿಯುತ್ತೆ ಅಂತ. ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಜೊತೆಗೆ ಈ ಓವರ್ ಆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಗೆಸ್ಟ್ ಆಗಿ ಜಾಯ್ನ್ ಆಗಿದ್ದಾರೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ನಾಗರಾಜ್ ಸರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಪ್ರಮುಖವಾಗಿ ನಾನು ಹೇಳ್ತಾ ಇದ್ದೆ ಈ ಸ್ಟೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನಿಗೆ, ಈ ನೆಲದ ಕಾನೂನಿಗೆ ಗೌರವವನ್ನು ಕೊಟ್ಟು ಕೋರ್ಟಲ್ಲಿ ಈಗ ಆಲ್ರೆಡಿ ಅಂದರೆ ಪೊಲೀಸ್ ವಿಚಾರಣೆ ಕೂಡ ಆಗ್ತಾ ಇದೆ, ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಗ್ಗೆ ಗಮನ ಹರಿಸಬೇಕು. ನಾನು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಈ ಪುಟ್ಟ ಮಗು, ಕೇವಲ ಒಂದು 6 ವರ್ಷ ಪುಟ್ಟ ಮಗುವಿನ ಮೇಲೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಹಾರ ಮಾಡ್ತಾರೆ ಅಂತಂದರೆ ಇವ್ರಿಗೇನು ಹೇಳಬೇಕು? ಇವರು ಮನುಷ್ಯರ ಇಲ್ಲ ರಾಕ್ಷಸರ? ಬಹಳ ಗಂಭೀರವಾದಂಥ ಪ್ರಶ್ನೆ. ಮನುಷ್ಯ ರಾಕ್ಷಸ ಅಂತ ಭೇದ ಭಾವ ಮಾಡೋದಿದೆಯಲ್ಲ, ಅದು ಯಾರ ಮಧ್ಯೆ ಮಾಡ್ಬೋದಾಗಿತ್ತು? ಯಾರಾದರೂ ಥರ್ಡ್ ಪಾರ್ಟಿ ಮಾಡಿದರೆ ಆಗ್ಬೋದಿತ್ತು. ಇಲ್ಲಿ ಯಾರು ಮೋಸ್ಟ್ ರೆಸ್ಪಾನ್ಸಿಬಲ್ ಮದರ್, ಸೋ ಕಾಲ್ಡ್ ಮದರ್, ನಿಜ, ಅವರೇ ವಿಲನ್ ಆದದ್ದು. ಅವರೇ ವಿಲನ್ ಅಂದರೆ ಯಾವ ಕಾರಣಕ್ಕೆ? ಆ ಮಗು ಏನು ತಪ್ಪು ಮಾಡಿದೆ? ಮಗುದು 0 ಫಾಲ್ಟ್. ಹೌದು. ಅವಳು ವೈಷಮ್ಯ, ಅವಳು ಶೋಕಿ, ಇನ್ನೊಂದು ಮತ್ತೊಂದಕ್ಕೆ ಆ ಮಗುವನ್ನ ಪ್ರಾಣ ತೆಗೆದಿದ್ದಾರೆ. ಜಸ್ಟು ಈಸರ್ ಆಕ್ಟಿವಿಟೀಸ್, ಅವರ ಇಲ್ಲೀಗಲ್ ಏನು ವಾಟ್ ಎವರ್, ಆ ಒಂದು ಇಲಿಸಿಟ್ ಕನೆಕ್ಷನ್ಸು ಅಥವಾ ಏನು ಸೋ ಕಾಲ್ಡ್ ಲಿವಿಂಗ್ ಟುಗೆದರು ಎಲ್ಲ ಸೇರಿದ್ರು ಕೂಡ ಅಲ್ಟಿಮೇಟ್ ದಿಸ್ ಥಿಂಗ್ ಈಸ್ ಅವಳು ದಾರಿಗೆ ಬರ್ತಿದ್ಲು ಅನ್ನೋ ಟೈಪ್. ಸೊ ಅದನ್ನು ಎಲಿಮೆಂಟ್ ಮಾಡಿದರೆ ಇವರಿಗೆ ನ್ಯಾಷನಲ್ ಹೈವೇ ಆಗೋಗುತ್ತೆ ಅಂತ. ನಿಜ. ಜೊತೆಗೆ ಗಂಡನಿಗೂ ಕೂಡ ಮೋಸ ಮಾಡಿದ್ದಾರೆ, ಅವ್ರಿಗೂ ಸುಳ್ಳು ಹೇಳಿದ್ದಾರೆ. ಅವನು ಪಾಪದವನಂತ ಕಾಣ್ತದೆ. ಬಟ್ ಭಾಳ ಡೀಸೆಂಟಾಗಿ ಬಿಹೇವ್ ಮಾಡಿ ಅವನು ಈ ಒಂದು ಕೇಸನ್ನು ಪಟ್ಟಿಡಿದು ತೆರೆಗೆ ತಂದಿದ್ದಾರೆ. ಹೌದು. ಲಕ್ಕಿಲಿ ದ ಲೇಡಿ, ಅವ್ರ ಸಿಸ್ಟರ್ ಏನೋ UK ಯಲ್ಲಿದ್ದಾರೆ, ಅವರು ಕೂಡ ಅವರಿಗೆ ಒಂದು ಬಲ ಕೊಟ್ಟಿದ್ದಾರೆ. ಯಾಕೆಂದರೆ ಸ್ಥಳೀಯ ಪೊಲೀಸರು ಆಲ್ಮೋಸ್ಟ್ ಹಾಸ್ಟೈಲ್ ಆಗಿಬಿಟ್ಟಿದ್ದಾರೆ ಅವರಿಗೆ. ಅಂಥ ಒಂದು ಹಾಸ್ಟೈಲ್ ಅಟ್ಮಾಸ್ಫಿಯರಲ್ಲೂ ಕೂಡ ಅವನು ಫೈಟ್ ಮಾಡಿ ಹೆದರದೆ ಈ ಒಂದು ಕೇಸಿಗೆ ಪಟ್ಟಿಡಿದು ಒಂದು ಲಾಜಿಕಲ್ ಎಂಡ್, ಸೋಕಾಲ್ಡ್ ಲಾಜಿಕಲ್ ಅಂತ ಹೇಳ್ಬೋದು. ಸೋಫಾರ್ ಇಸ್ ಸೋ ಗುಡ್. ಆ ಒಂದು ತೆರೆಗೆ ತಂದಿದ್ದಾನೆ. ಈಗ ಕೊಲೆ ಪ್ರಕರಣ ದಾಖಲಾಗಿದೆ. ಎಸ್ ಮಾತನಾಡಿಸ್ತಾರೆ. 1 ಸೆಕೆಂಡ್. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಫೊರೆನ್ಸಿಕ್ ತಜ್ಞರಾದಂತಹ ಚಂದ್ರಕಾಂತ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿಮಗೆ ನಮಸ್ಕಾರ ಸರ್. ಮಾತನಾಡಿಸ್ತೀನಿ ಸರ್, ಹೋಲ್ಡ್ ಅಲ್ಲ ಇರಿ ಸರ್. ನಾಗರಾಜ್ ಸರ್ ಹೇಳ್ತಾ ಇದ್ರಿ. ಈಗ ಕೊಲೆ ಪ್ರಕರಣ ದಾಖಲಾಗಿದೆ. ಕಾರಣ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಸಿಸ್ ಮೇಲೆ. ಹೌದು. ಅಲ್ಲಿ ತನಕ ಇದು ಒಂದು ಅನ್ಯಾಚುರಲ್ ಡೆತ್ ಅಂತ ಮಾಡ್ಕೊಂಡು, ಹೌದು, ಆಗ ಟೈಮ್ ಪಾಸ್ ಮಾಡಲಿಕ್ಕೆ ಅಂತ ಮಾಡಿದ್ದಾರೆ ಅದು. ಯಾಕೆಂದರೆ ತರೋ ಇನ್ವೆಸ್ಟಿಗೇಷನು ಫೇಸ್ ಮೇಲೆ ಅಷ್ಟೊಂದು ಇಂಜುರೀಸ್ ಇದ್ದರೆ ನೀವು ನೋಡಿದ್ರ 1 ಸೆಂಟಿಮೀಟರ್ 1.2 ಸೆಂಟಿಮೀಟರ್ 0.5 ಇಂದ ಹಿಡಿದು 1.5 ತನಕನೂ ಗಾಯದ ಗುರುತಿದೆ. ಆಗಲೇನೆ ಆನ್ ದಿ ಫೇಸ್ ಆಫ್ ಇಟ್ ನಮಗೇನಂದ್ರೆ ಆನ್ ದಿ ಫೇಸ್ ಆಫ್ ಇಟ್ ನಾವು ಹೇಳ್ಬೋದಿತ್ತು ದೇರ್ ಇಸ್ ಎ ಸಸ್ಪಿಷಿಯಸ್ ಡೆತ್. ಹೌದು ಹೌದು. ಡೆತ್ ಈಸ್ ವೆರಿ ಸಸ್ಪಿಷಿಯಸ್ ಅಂತ. ಹೌದು ಹೌದು. ಏನು ಮೈ ಮೇಲೆ ಗಾಯ ಇಲ್ಲ, ರಕ್ತ ಬಟ್ಟೆ ಮೇಲೆ ಇಲ್ಲ, ಇವೆಲ್ಲನೂ ಗಮನಿಸಿದ್ರೆ, ಇದೆಲ್ಲ ಗಮನಿಸಬೇಕು ಯಾವಾಗ UDR ಮಾಡೋ ಒಂದು ಮಾಜರಲ್ಲಿ. ಅಲ್ಲಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅಲ್ಲಿಂದನೇ ಒಂದು
ಎಸ್ ಎಸ್ ಪ್ರಕರಣವನ್ನು ಮುಚ್ಚಾಕುವಂಥ ಕೆಲಸ ಆ ವಿಚಾರಕ್ಕೆ ಬರ್ತೀನಿ ಸರ್, ಆ ವಿಚಾರಕ್ಕೆ ಆಗ ಬರ್ತೀನಿ. ನಡೆದಿದೆ. ಎಸ್ ಎಸ್ ಆ ವಿಚಾರಕ್ಕೆ ಬರ್ತೀನಿ. ಚಂದ್ರಕಾಂತ್ ಸರ್, ಈಗ ಈ ಮಗುವಿನ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದೆ. ನೀವು ನೋಡಿದಿರಿ ಅಂತ ಅನ್ಸುತ್ತೆ. ಈ ವಿಚಾರದ ಬಗ್ಗೆನೇ ಮಾತಾಡ್ತಾ ಇದ್ದೆ ನಾನು. ಹೆಂಗಾದ್ರೂ ಮನಸ್ಸು ಬಂತು ಆ ಪುಟ್ಟ ಮಗುವಿನ ಮೇಲೆ ಹಿಂಗೆಲ್ಲ ಪ್ರಹಾರ ಮಾಡೋದಕ್ಕೆ ಅಂತ ಹೇಳಿ, ಮೂಗು ಮೇಲೆ, ಕೆನ್ನೆ ಮೇಲೆ, ಬಾಯಿನ ಮುಚ್ಚಿ ಉಸಿರುಗಟ್ಟಿಸೋದಾಗಿರ್ಬೋದು, ಅಥವಾ ಶ್ವಾಸಕೋಶದ ಮೇಲೆ ಎಫೆಕ್ಟ್ ಬಿದ್ದಿರೋದು, ರಕ್ತ ಹೆಪ್ಪುಗಟ್ಟುವಿಕೆ, ಇನ್ಕ್ಲೂಡಿಂಗ್ ಬ್ರೈನ್ ಮೇಲೂ ಕೂಡ ರಕ್ತ ಹೆಪ್ಪುಗಟ್ಟಿದೆ ಅನ್ನೋ ವಿಚಾರ. ಏನು ಹೇಳ್ತೀರಿ ಸರ್ ನೀವು? ಫಸ್ಟ್ ರಿಯಾಕ್ಷನ್ ವಿವರಿಸಿದ್ರಿ ನೀವು, ಅಂದ್ರೆ ಅಲ್ಲಿ ಏನು ಬರ್ದಿತ್ತು ಅದನ್ನ, ಅದ್ರ ಬಗ್ಗೆ ನೀವು ತುಂಬಾ ವಿಚಾರವಾಗಿ ಡೀಪ್ ಆಗಿ ತಿಳಿಸಿದಿರಿ. ಅದಕ್ಕೆ ಕೆಲವೊಂದು ನಾನು ನೋಟ್ ಕೂಡ ಮಾಡಿದ್ದೀನಿ. ಅದು ಈ ತರ ಸಂಭಾವ್ಯದಲ್ಲಿ ಮಕ್ಕದಲ್ಲೇ ಆಗಿರುವಂತ ಇಂಜುರಿ, ಅದು ಕೈನಲ್ಲಿ ಕೈ ಉಗುರು ಬೆರಳಿಂದ ಆಗ್ಲಿಕ್ಕೆ ಸಾಧ್ಯತೆ, ಇದನ್ನ ಸ್ಕ್ರಾಚ್ ಅಬ್ರೇಷನ್ ಅಂತ ಹೇಳಿ ಕರಿತೀವಿ. ಓಕೆ. ಅದಾದ ನಂತರ ಬೇಸಿಕಲಿ ದ ಹೋಲ್ ಥಿಂಗ್ ವಾಸ್ ಇದು ಬ್ಯಾಟ್ರಿಂಗ್ ಆಫ್ ದ ಚೈಲ್ಡ್ ಅಂತ, ಬ್ಯಾಟರ್ ಬೇಬಿ ಸಿಂಡ್ರೋಮ್ ಅಂತ ಹೇಳಿ ಕರಿತೀವಿ. ಓಕೆ. ಇದರಲ್ಲಿ ಏನಾಗ್ತದೆ ಅಂತಂದ್ರೆ, ಈ ಬ್ಲಂಟ್ ಫೋರ್ಸ್ ಇಂಪ್ಯಾಕ್ಟ್ ನಿಂದ ಎದೆ ಮತ್ತು ಈ ಹೊಟ್ಟೆನಲ್ಲಿ, ನೀವೇನ್ ಹೇಳಿದ್ದು, ಹೊಟ್ಟೆನಲ್ಲಿ 400 ml ಬ್ಲಡ್ ಇತ್ತು, ಪ್ಲಸ್ ರಕ್ತಸ್ರಾವ ಆಗಿತ್ತು. ಹೌದು. ಪ್ಲಸ್ ಎದೆನಲ್ಲಿ ಒಂದು 50 ml ಬ್ಲಡ್ ಇತ್ತು ಅಂತಾನು ಕೂಡ ಹೌದು ಹೇಳಿದ್ರಿ. ಹೌದು. 200 ಇದರಿಂದನೇ ಮಗು ಸಾವನ್ನು ಅಪ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಹೇಳ್ಬೋದು. ಸೊ ಹೇಳ್ಬೋದು. ಒನ್ ಮೋರ್ ಥಿಂಗ್, ಏನ್ ಕಾನ್ಸೆಪ್ಟ್ ಅಂತ ಅಂದ್ರೆ, ಇದು ಅಬ್ಡಮನ್ ನಾವೇನ್ ಹೇಳ್ತೀವಿ, ಇಟ್ ಈಸ್ ವೆರಿ ಈಲ್ಡಿಂಗ್ ಇನ್ ನೇಚರ್. ಅಂದ್ರೆ ಹೊರನೋಟಕ್ಕೆ ಯಾವುದೇ ರೀತಿಯಾದಂತ ಬೊಬ್ಬೆ ಅಥವಾ ಈ ಗಾಯಗಳು ಕಂಡು ಬರೋದಿಲ್ಲ. ಸೊ ನಾವು ಪೋಸ್ಟ್ ಮಾರ್ಟಮ್ ಮಾಡುವಾಗ ಹೊಟ್ಟೆ ಡಿಸೆಕ್ಟ್ ಮಾಡಿ ನೋಡಿದಾಗ ಅದ್ರ ಒಳಗಡೆ ಸಂಕ್ಷಿಪ್ತವಾಗಿ ಬ್ಲಡ್ ಮತ್ತೆ ಅಥವಾ ಎಕ್ಸ್ಟ್ರಾವಿಸೇಷನ್ ಅಥವಾ ರಕ್ತಸ್ರಾವ ಆಗಿರೋದನ್ನು ಕೂಡ ಕರೆಕ್ಟ್ ಆಗಿ ಕಾಣ್ತದೆ ಅಂತ ಹೇಳಿ ನಾನು ಹೇಳ್ತೀನಿ. ಸೊ ಇಲ್ಲಿ ನಾವು ರಕ್ತಸ್ರಾವ ದೊಡ್ಡವರಲ್ಲಿ, ಒಬ್ಬ ಹೆಲ್ತಿ ಆದಂತ ಇಂಡಿವಿಜುವಲ್ ಸಡನ್ ಆಗಿ 1.5 ಲೀಟರ್ ಅಷ್ಟು ಬ್ಲಡ್, ಸೊ ಟೋಟಲ್ ನಮ್ಮಲ್ಲಿ 5 ಲೀಟರ್ ಬ್ಲಡ್ ಇರುತ್ತೆ ಹೆಲ್ತಿ ಆದಂತ ಇಂಡಿವಿಜುವಲ್ ಅಲ್ಲಿ. ಸೊ 1.5 ಲೀಟರ್ ಅಷ್ಟು ಬ್ಲಡ್ ಸಾಕು ಅವನು ಸಡನ್ ಆಗಿ ವಿದಿನ್ ಎ ಸ್ಪ್ಯಾನ್ ಆಫ್ 15 to 20 ಮಿನಿಟ್ಸ್ ಅಲ್ಲಿ ಒಳಗಡೆ ಬ್ಲೀಡ್ ಆಗ್ಲಿ ಅಥವಾ ಹೊರಗಡೆ ಬ್ಲೀಡ್ ಆಗ್ಲಿ, ಅದು ಅದರಿಂದ ಸಾಯ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ನಾನು ಹೇಳ್ತೀನಿ. ನಾನು ಆಗ್ಲೇ ನೋಡಿದ್ದು, ನೀವು ಮೆನಿಂಜಿಯಲ್ ಬ್ಲೀಡ್ ಅಂತ ಹೇಳಿ ಹೇಳಿದ್ರಿ, ಮೆದುಳಿನಲ್ಲಿ ರಕ್ತಸ್ರಾವ ಆಗಿತ್ತು ಅಂತ. ಹೌದು. ಸೊ ರಕ್ತಸ್ರಾವ ಒಳಗಡೆ ಆಗದಕ್ಕೆ ಹೊರಗಡೆ ಗಾಯಗಳೇನ್ರ ಇತ್ತ ಅಂತ ಹೇಳಿದ್ರು ಕೂಡ ನೋಡ್ಬೇಕಾಗತ್ತೆ. ತಲೆ ಬುರುಡೆಯ ಮೇಲೆ ಏನಾರ ಗಾಯಗಳಿದ್ವಾ ಅಂತ ಹೇಳಿ ನೋಡ್ಬೇಕಾಗುತ್ತೆ. ಆಮೇಲೆ ಅದನ್ನ ಈ ಪೋಸ್ಟ್ ಮಾರ್ಟಮ್ ಮಾಡಿದಂತ ಡಾಕ್ಟರ್ ಕೂಡ ಮೆನ್ಷನ್ ಮಾಡಿರ್ತಾರೆ, ಎಷ್ಟು ಬ್ಲೀಡ್ ಇತ್ತು, ಸ್ವಲ್ಪ ಒಂದ್ ಕಡೆ ಇತ್ತ ಅಥವಾ ಬ್ರೈನ್ ಆವರಿಸ್ಕೊಂಡು ಪೂರ್ತಿ ಬ್ರೈನ್ ನಲ್ಲಿ ರಕ್ತಸ್ರಾವ ಆಗಿತ್ತ ಅನ್ನೋದು ಕೂಡ ಒಂದು ಇದಿದೆ. ಇದಾದ ನಂತರ ಅವರು ಬೆಳಿಗ್ಗೆ ತಗೊಂಬಂದಿರ್ತಾರ ಅಥವಾ ಅವಾಗ್ಲೇನೆ ತಗೊಂಡ್ ಹೋಗ್ತಾರ ಹಾಸ್ಪಿಟ್ಲಿಗೆ? ಬೆಳಗ್ಗೆ ತಗೊಂಡ್ ಹೋಗಿರ್ತಾರೆ ಸರ್ ಮಗುನ. ಓಕೆ ಸರ್, ಮಾತಾಡಿ. ಅದೇ ಬೆಳಗ್ಗೆ ತಗೊಂಡು ಹೋಗಿರ್ತಾರೆ ಮಗುನ ಹಾಸ್ಪಿಟ್ಲಿಗೆ. ಬೆಳಿಗ್ಗೆ ತಗೊಂಡೋಗಿ ಇರ್ತಾರೆ. ಸೊ ಅದರಿಂದ ಬೆಳಿಗ್ಗೆ ಈಗ ಆದ ಇನ್ಸಿಡೆಂಟ್ ಎಷ್ಟು ಗಂಟೆಗೆ ಇದು? ಈವ್ನಿಂಗ್ ಟೈಮ್ ಅಲ್ಲಿ ಆಗಿದೆ ಇದು ಆದ ಇನ್ಸಿಡೆಂಟ್ ಎಷ್ಟು ಗಂಟೆಗೆ ಅಂತ ಹೇಳಿ ಗೊತ್ತಾಗ್ಬೇಕಿತ್ತು. ಹೌದು. ಅದರಿಂದನೂ ಕೂಡ ಅವರು ಅಥವಾ ರಾತ್ರಿನೇ ತಗೊಂಡ್ ಹೋಗಿದ್ರ ಅಥವಾ ಬೆಳಗ್ಗೆ ತಗೊಂಡೋದ್ರ? ಈಗ ನೀವ್ ಹೇಳಿದ್ರು ಮಗು ಹುಷಾರಿಲ್ಲ ಅಂತ ಹೇಳಿ ಹಾಸ್ಪಿಟ್ಲಿಗೆ ತಗೊಂಡೋಗ್ತಾರೆ. ಹೌದು. ಸೊ ತಗೊಂಡೋದ್ ನಂತರ ಈ ಮಗುನ ಹಾಸ್ಪಿಟ್ಲಲ್ಲಿ ಏನ್ ಮಾಡಿದ್ರು, ಸೊ ತಗೊಂಡ್ ಬಂದ ಯಾವ ಸ್ಥಿತಿಲಿತ್ತು ಮಗು ಅಂತನೂ ಕೂಡ ನಾವು ಪರಿಶೀಲನೆ ಮಾಡ್ಬೇಕಾಗ್ತದೆ. ಯಾವ ಹಾಸ್ಪಿಟ್ಲ್ ತಗೊಂಡೋದ್ರು ಅನ್ನೋದು ಕೂಡ ನಿಮ್ಗೆ ನೀವು ತಿಳಿಸ್ಬೇಕಾಗ್ತದೆ. ಅದೇ ಪೋಸ್ಟ್ ಮಾರ್ಟಮ್ನಲ್ಲಿ ಉಲ್ಲೇಖ ಆಗಿರೋದಿಷ್ಟು. ಸೊ ಜೊತೆಗೆ ಸುಮಾರು ಸುವರ್ಣ ಅಂತೇಳಿ ಪೋಸ್ಟ್ ಮಾರ್ಟಮ್ ಮಾಡಿದಂತಹ ವೈದ್ಯಾಧಿಕಾರಿಗಳು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ರಿಸರ್ಚ್ ಸೆಂಟರ್ನಿಂದ ಅವರು ಕೊಟ್ಟಿರುವಂಥ ಮಾಹಿತಿ ಇಷ್ಟರ ಜೊತೆಗೆ ಈ ನೀವು ಹೇಳಿದಂಥ ಪಾಯಿಂಟನ್ನು ಕೂಡ ಗಮನ ಹರಿಸಬೇಕಾಗುತ್ತೆ. ಯಾಕಂದರೆ
ಈ ಪೋಸ್ಟ್ ಮಾರ್ಟಮ್ನಲ್ಲಿ ಕೆಲವೊಂದಿಷ್ಟು ಈ ಈ ಇನ್ನೊಂದು ಪಾಯಿಂಟ್ ಹೇಳಿದ್ರಿ ನೀವು, ಯಾವುದು ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ವಿಚಾರ ಸಂಬಂಧ. ಇದು ಪ್ರಹಾರ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ಬರೋದು, ಜೊತೆಗೆ ಪ್ರೆಷರ್ ಬಿದ್ದಂಥ ಸಂದರ್ಭದಲ್ಲೂ ಆಗಬಹುದಲ್ವ ಸರ್ ಅದು? ಸರ್ ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ಓಕೆ ಸರ್, ನಮ್ಮ ಟೆಕ್ನಿಕಲ್ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುತ್ತೆ. 1 ಸೆಕೆಂಡ್ ಹೋಲ್ಡಲ್ಲಿ ಇರಿ ಸರ್. ಇವಾಗ ಯು ಆರ್ ಆಡಿಬಲ್, ಟೆಲ್ ಮಿ ಸರ್. ಓಕೆ, ಈಗ ಮೆದುಳಲ್ಲಿ ರಕ್ತಸ್ರಾವ ಅಥವಾ ಹೆಪ್ಪುಗಟ್ಟುವಿಕೆ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಅದರಲ್ಲಿ ಆ ಪಾಯಿಂಟ್ ಉಲ್ಲೇಖ ಆಗಿರೋದ್ರಿಂದ ನಿಮ್ಮ ಪ್ರಶ್ನೆ ಕೇಳ್ತೀನಿ. ಪ್ರಹಾರ ಮಾಡಿದಂಥ ಸಂದರ್ಭದಲ್ಲಿ, ಅಂದರೆ ಯಾರು ಬಲವಾಗಿ ಹೊಡೆದಂಥ ಸಂದರ್ಭದಲ್ಲಿ ಇಂಟರ್ನಲ್ ಬ್ಲೀಡಿಂಗ್ ಆಗೋದರ ಜೊತೆಗೆ ಪ್ರೆಷರ್ ಬಿದ್ದಂಥ ಸಂದರ್ಭದಲ್ಲಿ ಬ್ಲೀಡಿಂಗ್ ಶುರುವಾಗ್ಬೋದಲ್ವಾ ಮೆದುಳಲ್ಲಿ ಅಂತ? ಕೆಲವು ಒಂದು ಕೇಸ್ ನಾನು ಎಕ್ಸಾಂಪಲ್ ನೋಡಿದ್ದೆ, ಹಾಗಾಗಿ ಕೇಳ್ತಾ ಇದ್ದೀನಿ ಪ್ರಶ್ನೆ. ಸರ್ ಇಲ್ಲ, ವಾಯ್ಸ್ ಲಾಸ್ಟ್ ಟೇಲ್ ಎಂಡ್ ಅಲ್ಲಿ ಬ್ರೇಕ್ ಆಯ್ತು. ಮತ್ತೆ ಪ್ರೆಷರ್ ಬಿದ್ದಂತಹ ಸಂದರ್ಭದಲ್ಲಿ ಬ್ಲೀಡಿಂಗ್ ಆಗಬಹುದಲ್ವಾ ಮೆದುಳಲ್ಲಿ ಅಂತ? ಹಲೋ, ಕೇಳಿಸ್ತಾ ಇಲ್ಲ ಸರ್. ಓಕೆ ಸರ್, ಮತ್ತೊಮ್ಮೆ ಮಾತನಾಡಿಸ್ತೀನಿ ಸರ್. ನಾಗರಾಜ್ ಸರ್, ಈಗ ಹೇಳ್ತಾ ಇದ್ವಿ ಪ್ರಾಥಮಿಕ ಹಂತದಲ್ಲಿ, ಈಗ ನಾವು ಯಾವುದೇ ಒಂದು ವಿಚಾರದಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಾವಿನ ವಿಚಾರ ಸಂಬಂಧ ನೀವು ಹೇಳ್ತಾ ಇದ್ರಿ, ನೋಡಿದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ, ಅಂದರೆ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗ್ಬಿಡುತ್ತೆ, ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್. ಗೊತ್ತಾಗ್ತಕ್ಕ ಇದು ಪ್ರಹಾರ ಮಾಡಿದಂಥ ಜಾಗ, ಹೊಡೆದಿರೋಂಥ ಗುರುತುಗಳು. ಸೊ ಹಾಗಾಗಿ ಯಾಕೆ ಆ ಸಂದರ್ಭದಲ್ಲಿ ಡಿಲೇ ಮಾಡಿಬಿಟ್ರು ಅಂತ 3 ಜನ ಸಸ್ಪೆಂಡ್ ಮಾಡಿ ಕೂಡ ಮಾಡಿದ್ದಾರೆ ಇವಾಗ, ಡಿಲೇ ಮಾಡಿದ ವಿಚಾರಕ್ಕೆ. ಇಲ್ಲಿ ಡಿಲೇ ಯಾಕೆ ಮಾಡ್ತಾರೆ ನಾರ್ಮಲ್ ಆಗಿ ಅಂತ ಹೇಳಿದ್ರೆ, ಲೇಟಾಗಿ ರಿಪೋರ್ಟ್ ಆದರೆ, ಓಕೆ, ಇಲ್ಲ ಸಸ್ಪಿಷಿಯಸ್ ಮೇಲ್ನೋಟಕ್ಕೆ ಏನು ಅನುಮಾನ ಕಾಣದೇ ಇದ್ದರೆ, ಈ ಥರದನ್ನೆಲ್ಲ ವೆರಿಫೈ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ತಾರೆ. ಆದರೆ ಈ ರೀತಿ ಒಂದು ಕೇಸನ್ನೇ ಮುಚ್ಚಾಕ್ಲಿಕ್ಕೆ ಮಾಡಿದಂಥ ಪ್ರಸಂಗ ಭಾಳ ಇದಾವೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇದು ಒಂದು ರೀತಿ ವಿಪರ್ಯಾಸನೇ, ಅದಕ್ಕೆ ಈಗ ಅನುಭವಿಸ್ತಾ ಇದ್ದಾರೆ. ಬಟ್ ಮೇಲ್ನೋಟಕ್ಕೆ ಪರ್ಸೆ ಎಸ್ಪೆಷಲಿ ಇಂಜುರೀಸು ಚೀಕ್ ಮೇಲೆ, ಮತ್ತೆ ಇದ್ರ ಮೇಲೆ ಮೂಗಿನಲ್ಲಿ ರಕ್ತ, ಬಟ್ಟೆ ಮೇಲೆ ರಕ್ತ, ಜೊತೆಗೆ ತಲೆಯಲ್ಲೂ ಈಗ ಇಂಜುರಿ ಇದೆ ಅಂತ ತಲೆನೂ ಕೂಡ ನೋಡ್ಬೋದಿತ್ತು. ಪೋಸ್ಟ್ ಮಾರ್ಟಮ್ ಇದು ಇನ್ಕ್ವೆಸ್ಟ್ ಮಾಡುವಾಗ ಆ ಮಾಜರಲ್ಲಿ ಇವೆಲ್ಲ ಅಂಗಗಳನ್ನ ಅಡಿಯಿಂದ ಮುಡಿಯವರೆಗೆ ಬಹಳ ಮೈನ್ಯೂಟ್ ಆಗಿ ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ. ಈವನ್ ಗುದ್ದಿದಾಗ ನೋಡಿ, ಬಲವಾಗಿ ಗುದ್ದಿದ್ದಾರೆ ಅಂತ ಹೇಳ್ತೀರಾ ನೀವು, ಆ ಒಂದು ಗುದ್ದಿದಂಥ ಸ್ಥಳದಲ್ಲಿ ಹೆಪ್ಪುಗಟ್ಟಿರುತ್ತೆ ರಕ್ತ, ಅದರ ಮೇಲೆ ಕಲರ್ ಆಫ್ ದಿ ಸ್ಕಿನ್ ಆಲ್ಸೋ ಚೇಂಜ್ ಆಗಿರುತ್ತೆ. ಸೊ ಆ ಡಿಫರೆನ್ಸ್ ಎಲ್ಲ ಮೈನ್ಯೂಟ್ ಆಗಿ ವಿತ್ ದಿ ಆಂಗಲ್ ಆಫ್ ಸಂಬಡಿ ಎಕ್ಸ್ಟರ್ನಲ್ ಫೋರ್ಸ್ ಯೂಸ್ ಮಾಡಿದಾರಾ, ಅಥವಾ ಬಿದ್ದಾಗಿದೆಯಾ, ಅಥವಾ ನ್ಯಾಚುರಲ್ಲ ಅಥವಾ ಅನ್ಯಾಚುರಲ್ ಅಂತ. ಅಥವಾ ಇಟ್ ಅನ್ಯಾಚುರಲ್ ಅಂತ ಹೇಳಿದ್ರೆ ಅದು ಯಾವಾಗ ನಾವು ನೋಡ್ಬೋದು, ಅನ್ಯಾಚುರಲ್ ಡೆತ್ತು, ಆಕ್ಸಿಡೆಂಟಲ್ಲೋ ಅಥವಾ ಈ ಥರ ನೋಡ್ಬೋದು. ಈ ಒಂದು ಇಂಟೆನ್ಷನಲ್ ಮರ್ಡರ್, ಇದು ಆಕ್ಚುಯಲ್ ಇಂಜುರೀಸ್ ಅಂತ ಹೇಳಿದ್ರೆ ಅವರು ಬಲವಾಗಿ ವೈಟಲ್ ಪಾರ್ಟ್ಸ್ಗೆ ಅಟ್ಯಾಕ್ ಮಾಡ್ತಾರೆ. ವೈಟಲ್ ಪಾರ್ಟ್ಸ್ ಯಾವುದು? ಮಕ್ಕಳಿಗೆ ಮೂಗು, ಹೌದು, ಬಾಯಿ, ತಲೆ, ಇವು ಅಲ್ಲದೆ ಚೆಸ್ಟ್ ಪೋರ್ಷನ್ಸ್ ಎಲ್ಲನೂ ಫ್ರೆಜೈಲ್ ಆಗಿರುತ್ತೆ. ಬೋನ್ಸು ಕೂಡ ವೆರಿ ಫ್ರೆಜೈಲ್ ಆಗಿರುತ್ತೆ. ಅದು ಮೂಳೆ, ತಲೆದು ಎಸ್ಪೆಷಲಿ ಸ್ಕಲ್ ಕೂಡ್ಕೊಳ್ಬೇಕಾದ್ರೆ ಎಷ್ಟೋ ವರ್ಷ ಬೇಕಾಗುತ್ತೆ. ಲಿಮಿಟ್ ಈಸ್ ದೇರ್. ಅದು ಅಷ್ಟು ಕೂಡ್ಕೊಳ್ಳಲ್ಲ ಬೇಗ, ಇನ್ನೂ ಬೆಳೀತಾನೆ ಇರುತ್ತೆ ಅದು. ಅಂತ ಒಂದು ಕಾಲದಲ್ಲಿ ಸ್ವಲ್ಪ ಪ್ರೆಷರ್ ಹಾಕಿ ಅಥವಾ ಒಂದು ಪೆಟ್ಟು ಬಿದ್ದರೂ ಕೂಡ ಮಗುವಿಗೆ ಗಾಯ ಆಗೋದು, ಇಂಟರ್ನಲ್ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಪ್ರಶ್ನೆಗಳನ್ನ ಡಾಕ್ಟರ್ಗೆ ಮತ್ತೆ ಕೇಳಬೇಕು ಇವರು. ಅವರು ಕೈಯಲ್ಲಿ ಆಗಿದ್ರೆ ಅದು ಉಗ್ರಲ್ಲಿ ಆಗಿದೆಯಾ ಗಾಯ, ಸ್ಕ್ರ್ಯಾಚು, ಅಥವಾ ದೇ ಮೇ ಬಿ ವೇರಿಂಗ್ ಸಮ್ ಸಾರ್ಟ್ ಆಫ್ ರಿಂಗೋ ಅಥವಾ ಬೇರೆ ಥರದ್ದು ಕರೆಸ್ಪಾಂಡಿಂಗ್ ಆಗಿದೆಯಾ, ಇದು ನೋಡಬೇಕು. ಪರ್ಟಿಕ್ಯುಲರ್ ಪರ್ಸನ್ ವೇರ್ ಸಮ್ ಡೆಡ್ಲಿ ಸಮ್ ಒಂದು ರೀತಿ ಗಾಯ ಮಾಡೋಕೆ ಅಂತಾನೆ ಹಾಕೊಳ್ತಾರೆ ರಿಂಗ್ಸ್, ನೀವು ನೋಡಿದ್ರ ಸ್ಟೈಲಿಶ್ ಬಾಯ್ಸ್. ಹಾಗೆ ಗುದ್ದಿದಾಗ ಅದು ಪೆಟ್ಟಾಗಿದೆ, ಸ್ಕಿನ್ ರಪ್ಚರ್ ಆಗಿದೆ. ಸ್ಕಿನ್ ರಪ್ಚರ್ ಆದರೆ ಲೀನಿಯರ್ ಇದೆಯಾ ಅಥವಾ ಅಡ್ಡ ವೇರಿಯೇಷನ್ಸ್ ಇದೆಯಾ, ಅದೆಲ್ಲ ನೋಡ್ಬೇಕಾಗತ್ತೆ. ಅದನ್ನ ಪಿಕ್ಚರೈಸ್ ಮಾಡೋದು ಅಷ್ಟೇ ಅಲ್ಲ, ಅವರು ಬರೀಲೂಬೇಕು. ಈ ಎರಡು ಕೆಲಸ ಮಾಡಿರ್ತಾರೆ ಅಂತ ಅನ್ಕೊಂತೀನಿ. ಮಾಡದೇ ಇದ್ರೆ ಅಲ್ಲೂ ಕೂಡ ಲ್ಯಾಬ್ಸ್ ಬರ್ತದೆ, ಆಡಿಯೋ ವಿಡಿಯೋ ಏನಿದೆಯಲ್ಲ ಅದು ಸ್ಪಾಟಲ್ಲೇ ಮಾಡಬೇಕಾಗತ್ತೆ. ಮಾಡಿ ಅವರು ಪಿಕ್ಚರೈಸ್ ಮಾಡಬೇಕು, ಮಾಡಿ ಡಾಕ್ಟ್ರಿಗೂ ಕೂಡ ಕೊಡಬೇಕು. ಅಲ್ಲಿರೋ ಸ್ಥಳ ಏನಿದೆ, ಬೇರೆ ಬೇರೆ ಅಲ್ಲೇನಾದ್ರು ಕಾರ್ ಒಳಗಡೆನೆ ಆಗಿದ್ರೆ ಇದು, ಅಲ್ಲಿ ಕಾರ್ ಒಳಗಡೆ ಬೇರೆ ಬೇರೆ ಕೆಲವು ರಕ್ತದ ಕಲೆಗಳು ಸಿಕ್ಕಿದಾಗ ಅಲ್ಲ
ಕಾರ್ ಒಳಗಡೆನೂ ಸ್ಯಾಂಪಲ್ಸ್ ಸ್ಯಾಂಪಲ್ಸ್ ತೆಗಿಬೇಕು. ತೆಗಿಬೇಕು. ಹೌದು ಹೌದು. ಅಲ್ಲಿಗೆ ಈ ಸಾಕ್ಷಿ ಕಲೆಕ್ಟ್ ಮಾಡೋ ಕಾರ್ ವಿಚಾರ ಕೆಳಗಡೆ ಮ್ಯಾಟ್ ಇರುತ್ತೆ, ಹೌದು ಹೌದು ಬೇಡ ಬೀಡಿಂಗ್ ಇರುತ್ತೆ, ಹೌದು ಎಲ್ಲಾರು ತೊಳೆದಿದ್ರು ಕೂಡ, ಸರ್ವಿಸ್ ಮಾಡಿಸಿದ್ರು ಕೂಡ ಸಿಗುತ್ತೆ. ಅಲ್ಲಿ ಸಿಗುತ್ತೆ. ಎಸ್, ಮಾತಾಡ್ತೀನಿ ಸರ್, ಒಂದು ಸೆಕೆಂಡ್, ಬ್ರೇಕ್ನ ಸಮಯ ಆಗಿದೆ. ಮಗುವಿನ ಪೋಸ್ಟ್ ಮಾರ್ಟಮ್ ಸತ್ಯವನ್ನ ನಿಮ್ಮ ಮುಂದೆ ಇಟ್ಟಿದ್ದಾಯ್ತು. ಇದ್ರ ಬಗ್ಗೆ ಮಾತಾಡ್ತಾ ಇದ್ದೆ, ಚಂದ್ರಕಾಂತ್ ಅವ್ರ ಹತ್ರ ಮಾತಾಡಿಸ್ತೀನಿ. ಚಂದ್ರಕಾಂತ್ ಸರ್, ನಾನು ಆಗ್ಲೇ ಕೇಳ್ತಾ ಇದ್ದೆ ಮೆದುಳಿನ ರಕ್ತಸ್ರಾವ ವಿಚಾರ ಸಂಬಂಧ. ಅಂದ್ರೆ ಯಾರಾದ್ರೂ ಬಲವಾಗಿ ಹೊಡೆದಂತ ಸಂದರ್ಭದಲ್ಲಿ ಬ್ಲಡ್ ಕ್ಲಾಟ್ ಆಗೋದು ಅಥವಾ ಇಂಟರ್ನಲ್ ಪ್ರೆಷರ್ ಬಿದ್ದಂತ ಸಂದರ್ಭದಲ್ಲೂ ಕೂಡ ನಿಮ್ಗೆ ರಕ್ತಸ್ರಾವ ಆಗ್ಬೋದಲ್ವಾ ಮೆದುಳಲ್ಲಿ ಅಂತ ಕೇಳ್ತಾ ಇದ್ದೆ. ಅದಕ್ಕೆ ನಾನು ನಿಮ್ಗೆ ಆಗ್ಲೇ ಕೇಳ್ದಾಗೆ ಎಕ್ಸ್ಟರ್ನಲಿ ಅಂದ್ರೆ ಸ್ಕ್ಯಾಲ್ಪ್ ಅಂತ ಕರಿತೀವಿ. ಮೇಲ್ಗಡೆ ಏನು ಮಾಂಸ ಇದೆ ಅಥವಾ ಚರ್ಮ ಇದೆ ಅದನ್ನ ಸ್ಕ್ಯಾಲ್ಪ್ ಅಂತ ಹೇಳಿ ಕರಿತೀವಿ. ಅದ್ರಲ್ಲಿ ಏನಾರ ಇಂಜುರೀಸ್ ಇತ್ತಾ ಅಂತ ಹೇಳಿ, ಒಳಗಡೆನೆ ನಮ್ಗೆ ಕಾಯಿಲೆ ಇತ್ತು ಅಥವಾ BP ಏನಾರ ಜಾಸ್ತಿ ಆಗಿ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಅಂತ ಹೇಳಿ ಹೇಳ್ತೀವಿ. ಸೊ ಅದರಿಂದನೂ ಕೂಡ ಸಾಧ್ಯತೆ ಇರುತ್ತೆ. ಬಟ್ ಇಂತ ಈ ಏಜ್ ಮಗು 6 ತಿಂಗಳು 6 ವರ್ಷ ಮಗು ಹೇಳಿದ್ರಿ ನೀವು. ಹೌದು ಹೌದು, 6 ವರ್ಷ. ಇಟ್ ಈಸ್ ವೆರಿ ಅನ್ಲೈಕ್ಲಿ. ಸೊ ದೇರ್ ಶುಡ್ ಹ್ಯಾವ್ ಬೀನ್ ಬ್ಲಂಟ್ ಫೋರ್ಸ್ ಇಂಪ್ಯಾಕ್ಟ್ ಇಂಜುರೀಸ್ ಟು ದ ಸ್ಕ್ಯಾಲ್ಪ್ ಅಂಡ್ ಕಂಟೆಂಟ್ಸ್ ಆಫ್ ದ ಸ್ಕಲ್ ಅಂತ ಇರುತ್ತೆ. ಹೌದು. ಸೊ ಈ ಸಂದರ್ಭದಲ್ಲಿ ಇಂತ 6 ವರ್ಷದ ಮಗುದರಲ್ಲಿ ಬಟ್ ಸ್ಟಿಲ್ ಅನ್ಲೈಕ್ಲಿ. ಬಟ್ ನೀವು ಹೇಳ್ತಿರೋದ್ರಲ್ಲಿ ಈಗ ರಕ್ತಸ್ರಾವ ಅನ್ನೋದು ನಾವು ಅದು 3 ವಿಧ ಇದೆ. ಎಕ್ಸ್ಟ್ರಾ ಪ್ಯೂಪಲ್, ಸಬ್ ಡ್ಯೂರಲ್ ಅಂಡ್ ಸಬರಕ್ನಾಯ್ಡ್ ಹೆಮರೇಜ್ ಅಂತ ಕರಿತೀವಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಅದರ ಬಗ್ಗೆ ಪ್ರಸ್ತಾವನೆ ಇರುತ್ತೆ. ಸೊ ಯಾವ ತರದ್ದು ಅಂತ ಹೇಳಿ ಬಟ್ ಎಕ್ಸ್ಟ್ರಾ ಡ್ಯೂರಲ್ ಈಸ್ ವೆರಿ ಅನ್ಲೈಕ್ಲಿ ಎಟ್ ದಿಸ್ ಏಜ್ ಅಂತ ನನ್ಗೆ ಅನ್ಸುತ್ತೆ. ಅದ್ರ ಕೆಳಗಡೆ ಬಂದು ಸಬ್ ಡ್ಯೂರಲ್ ಅಂಡ್ ಸಬರಕ್ನಾಯ್ಡ್ ಹೆಮರೇಜ್, there is a possibility. Except for that, ಹೊರಗಡೆ ಮೆದುಳಿನ ಹೊರಭಾಗ ಅಥವಾ ತಲೆ ಬುರುಡೆ ಅಥವಾ ಬುರುಡೆಯ ಮೇಲೆ ಚರ್ಮ ಏನಿರುತ್ತೆ ಅದನ್ನ ನಾವು ಸ್ಕ್ಯಾಲ್ಪ್ ಅಂತ ಕರಿತೀವಿ. ಆ ಸ್ಕ್ಯಾಲ್ಪ್ ನಲ್ಲೂ ಕೂಡ ಇಂಜುರೀಸ್ ಇದ್ರೆ, ಸೊ ದೆನ್ ಇಟ್ ಈಸ್ ಪಾಸಿಬಲ್ ಡ್ಯೂ ಟು ದ ಬ್ಲಂಟ್ ಫೋರ್ಸ್ ಇಂಪ್ಯಾಕ್ಟ್ ಟು ದ ಕ್ರೇನಿಯೋ ಸೆರೆಬ್ರಮ್ ಅಂತ ಹೇಳಿ ನಾವು ಹೇಳ್ಬೋದು. ಓಕೆ. ಈ ಶ್ವಾಸಕೋಶದಲ್ಲಿ ನೊರೆ ಜೊತೆಗೆ ರಕ್ತ ಹಿಪ್ಕೊಟ್ಟೋದು ಅಂತಂತಂದ್ರೆ ಯಾವ ರೀತಿಯಾಗಿ ಸರ್? ಅದು ಕೂಡ ಕೈಯಲ್ಲಿ ಹೊಡೆದಾಗ ಜಜ್ಜಿದಾಗ ಅಲ್ಲಿ ಕೂಡ ಬ್ಲಡ್ ಬರ್ಲಿಕ್ಕೆ ಸಾಧ್ಯತೆ. ಅಂದ್ರೆ ಈ ನೊರೆ ಫಾರ್ಮ್ ಆಗುತ್ತೆ ಅನ್ನೋದು ಇದೆ, ಅದರಲ್ಲಿ ನೊರೆ ಫಾರ್ಮ್ ಆಗಿದೆ ಅಂತ ಹೇಳಿ ಯಾವ ರೀತಿ ಅದು? ನೊರೆ ಏನಂತಂದ್ರೆ ದಟ್ ವಿ ಕಾಲ್ ಇಟ್ ಆಸ್ ಪಲ್ಮನರಿ ಎಡಿಮಾ ಅಂತ ಹೇಳಿ. ಅಂದ್ರೆ ಆ ಶ್ವಾಸಕೋಶದಲ್ಲಿ ನಾವು ಉಸಿರಾಟ ಕಡಿಮೆ ಆಗ್ತದಂಗ ಆಕ್ಸಿಜನೇಷನ್ ಕಡಿಮೆ ಆದಾಗ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಡಿಸೋಸಿಯೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಆಲ್ವಿಯಲೈ ಅಂತ ಹೇಳಿ ಇರುತ್ತೆ, ಅದು ರಪ್ಚರ್ ಆಗಿ ಸೊ ಅದರಿಂದನೂ ಕೂಡ ಬ್ಲೀಡಿಂಗ್ ಆಗ್ಲಿಕ್ಕೆ ಸಾಧ್ಯತೆ ಇರ್ತದೆ. ಆಮೇಲೆ ಅದು ಹೊರನೋಟಕ್ಕೆ ಕಂಡಿರ್ಬೋದು. ಪ್ಲಸ್ ಇದು ಒಳಭಾಗದಲ್ಲಿ ಮಾತಾಡೋದಾದ್ರೆ ಹೊರಭಾಗದಲ್ಲಿ ಮೂಗು ಮತ್ತೆ ಮೂಗಿನ ಜಾಗಕ್ಕೆ ಅಥವಾ ಬಾಯಿ ಜಾಗದಲ್ಲಿ ಏನಾರ ಪೆಟ್ಟು ಬಿದ್ದಾಗೂ ಕೂಡ ಈ ತರ ರಕ್ತಸ್ರಾವ ಆಗ್ಲಿಕ್ಕೆ ಕೂಡ ಸಾಧ್ಯತೆ ಇದೆ. ಅಪಾರ್ಟ್ ಫ್ರಮ್ ದಟ್ ಮೂಗ್ನಲ್ಲಿ ರಕ್ತಸ್ರಾವ ಆಗಿದೆ ಅಂತಂದ್ರೆ ತಲೆ ಬುರುಡೆ ಒಡೆದು, ತಲೆ ಬುರುಡೆ ಬೇಸ್ ಆಫ್ ದ ಸ್ಕಲ್ ಅಂತ ಹೇಳಿ ಕರಿತೀವಿ, ಆ ತಲೆ ಬುರುಡೆ ಒಡೆದು ಇಸ್ ಅ ಎಕ್ಸ್ಟರ್ನಲ್ ಸೈನ್ ಆಫ್ ಇಂಟರ್ನಲ್ ಬ್ಲೀಡ್ ಅಂತ ಕರಿತೀವಿ. ಎಕ್ಸ್ಟರ್ನಲ್ ಸೈನ್ ಆಫ್ ಇಂಟರ್ನಲ್ ಸೀರಿಯಸ್ ಇಂಜುರಿ ಅಥವಾ ಸೀರಿಯಸ್ ಇಂಜುರಿ ದ ಸ್ಕಲ್ ಅಂಡ್ ಇಟ್ಸ್ ಕಂಟೆಂಟ್ಸ್ ಅಂತ ಕರಿತೀವಿ. ಸೊ ದಟ್ ಈಸ್ ಅ ಪಾಸಿಬಿಲಿಟಿ ಇನ್ ದಿಸ್. ಆಮೇಲೆ ಇನ್ನೊಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿರೋದು, ಹೊಟ್ಟೆಯಲ್ಲಿ 200 ಗ್ರಾಂ ಪಿಂಕ್ ಕಲರ್ ಜೀರ್ಣವಾಗದ ಪದಾರ್ಥ ಇತ್ತು ಅಂತ. ಪಿಂಕ್ ಕಲರ್ ಅಲ್ಲಿ ಇರುವಂತ ಜೀರ್ಣವಾಗದ ಪದಾರ್ಥ ಏನಾದ್ರೂ ತಿಂಡಿ ತಿನಿಸು ತಿಂದಿದ್ರೆ ಸುಮಾರು 200 ಗ್ರಾಮ್ ಏನೋ ಇತ್ತಂತೆ. ಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್. ಹೌದು. ಈಗ ಮಗು ಎಷ್ಟು ಗಂಟೆಲಿ ಊಟ ಮಾಡಿತ್ತು, ಏನನ್ನ ತಿಂದಿತ್ತು, ವೆದರ್ ಇಟ್ ಇಸ್ ಎ ಕಾರ್ಬೋಹೈಡ್ರೇಟ್ ಮೀಲ್, ಪ್ರೋಟೀನ್ ಮೀಲ್ ಆರ್ ಎ ಫ್ಯಾಟಿ ಮೀಲ್ ಅನ್ನೋದ್ರ ಬಗ್ಗೆ ಹೋಗುತ್ತೆ. ಪಿಂಕ್ ಕಲರ್ ಅಂತಂದ್ರೆ ಯೂಶಲಿ ಮೋಸ್ಟ್ಲಿ ಈ ಐಸ್ ಕ್ರೀಮ್ ತಿನ್ನೋ ಸಂದರ್ಭದಲ್ಲಿ ಇದಾಗಿತ್ತು ಸಿಚುವೇಶನ್ ಇರುತ್ತೆ. ದಟ್ಸ್ ವಾಟ್ ಮೀನ್ ಟು ಸೇ ವೆದರ್ ಇಟ್ ಇಸ್ ಇಟ್ ವಾಸ್ ಇನ್ ಎ ಲಿಕ್ವಿಡ್ ಫಾರ್ಮ್. ಅದ್ರ ಬಗ್ಗೆ ಕೂಡ ಪ್ರಸ್ತಾವನೆ ಆಗಿರುತ್ತೆ. ಎಷ್ಟು ml ಇತ್ತು ಫುಡ್ ಸ್ಟಮಕ್ ನಲ್ಲಿ ಅಂತಾನು ಕೂಡ ಅವರು ಮೆನ್ಷನ್ ಮಾಡ್ರಿ.
ಆಮೇಲೆ ಈ ಗಾಯದ ಗುರುತುಗಳು ಸೈಜ್ ವಿತ್ ಸೈಜ್ ಅವರು ಹಾಕಿದ್ದಾರೆ 0.5 0.5 0.8 1 ಮತ್ತು 1.2 ಸೆಂಟಿಮೀಟರ್ ಅಂತ ಹೇಳಿ. ಸೊ ಈ ಗಾಯಗಳು ನೋಡಿದಂಥ ಸಂದರ್ಭದಲ್ಲಿ ಆ ಸೆಂಟಿಮೀಟರ್ ಲೆಕ್ಕ ಹಾಕಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರಹಾರ ಮಾಡಿರ್ಬೋದು ಅಂತ ಗೆಸ್ ಮಾಡ್ಬೋದಾ ಅಂತ? ಈಗ ಮುಷ್ಟಿನಲ್ಲಿ ಕೈ ಮುಷ್ಟಿ ನಲ್ಲಿ ಹೊಡೆದಾಗ ಅದರಿಂದ ಈ ರೀತಿಯಾದಂತ ಒಂದು ಗಾಯಗಳು ಕೂಡ ಕಂಡು ಬರ್ಬೋದು. ಓಕೆ 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 ಫೈನ್, ಮಾತಾಡಿಸ್ತೀನಿ. ಹಾಗೆ ಇರಿ, ಹೋಲ್ಡಲ್ಲೇ ಇರಿ ಚಂದ್ರಕಾಂತ್ ಸರ್. ಓಕೆ ನಾಗರಾಜ್ ಸರ್, ಅದೇ ಹೇಳ್ತಾ ಇದ್ದೆ ನಾನು, ಈ ಪ್ರಹಾರ ಮಾಡಿರೋದು ಈ ಚಿಕ್ಕ ಪುಟ್ಟ ಪಾಪು, ಆ ಕಂದಮ್ಮ ಇದಿಷ್ಟೆಲ್ಲ ನೋವನ್ನು ಹೆಂಗೆ ತಡ್ಕೊಂಡಿತ್ತು ಅಂತ ನಾನು ಅದೇ ಎಕ್ಸಾಂಪಲ್ ಕೊಡ್ತಾ ಇದ್ದೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ರಬ್ಬಲ್ ಬಾಲಲ್ಲಿ ಕ್ರಿಕೆಟ್ ಆಡಬೇಕಾದ್ರೆ ಇಲ್ಲಿ ಹೊಟ್ಟೆಗೆ ಬಿತ್ತು ಅಂತಂದರೆ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಬಹಳ ಸಂಕಟ, ಬಹಳ ನೋವು, ಉಸಿಗಟ್ಟಿರೋ ರೀತಿಯಾಗಿ ಭಾಸ ಆಗ್ತಾ ಇತ್ತು. ಆ ಚಿಕ್ಕ ಪುಟ್ಟ ಕಂದಮ್ಮ ಇಷ್ಟು ಬಲವಾದ ಪೆಟ್ಟು ಅದು ಹೆಂಗೆ ತಿಂತು, ಅದು ಹೆಂಗೆ ತಡ್ಕೊಳ್ತು, ಆ ಚಿಕ್ಕ ಪಾಪು ಮೇಲೆ ಪ್ರಹಾರ ಮಾಡೋಂಥ ಮನಸ್ಸಾದರೂ ಹೆಂಗೆ ಬಂತು ಅಂತ ನೋಡಿ. ಇಲ್ಲಿ ವೈದ್ಯರು ಹೇಳಿದಾಗೆ ವಿಚ್ ಈಸ್ ದಿ ವೈಟಲ್ ಇಂಜುರಿ. ಇಫ್ ಇಟ್ ಈಸ್ ಹೆಡ್ ಇಂಜುರಿ ಈಸ್ ಅ ವೈಟಲ್ ಇಂಜುರಿ ಅಂತ ತಗೊಂಡ್ರೆ ಅನ್ಕಾನ್ಷಿಯಸ್ ಆಗ್ತದೆ ಮಗು. ಓಕೆ ಓಕೆ ಅನ್ಕಾನ್ಷಿಯಸ್ ಆದಾಗ ಏನು ಗೊತ್ತಾಗೋದಿಲ್ಲ. ಹೌದು ಹೌದು, ಅಂದರೆ ಮೊದಲ ಪೆಟ್ಟು ನಿಮ್ಗೆ ಅಲ್ಲಿ ಬಿದ್ದಿದ್ರೆ ಅದು ಇಫ್ ಇಟ್ ಈಸ್ ವೆರಿ ಓಕೆ ವೈಟಲ್ ಇದ್ದರೆ ದಟ್ ವಿಲ್ ಬಿ ದಿ ಫೇಟಲ್ ಇಂಜುರಿ ಅಂತ. ಅದರಿಂದ ಸಾವಾಗ್ಬೋದು ಅಂತ ಒಂದು, ಬಿಕಾಸ್ ಆಫ್ ಎಕ್ಸೆಸಿವ್ ಬ್ಲೀಡಿಂಗ್. ಓಕೆ. ಎರಡನೇದು ಕರಾಬ್ರೇಟೆಡ್ ಆಗಿ ಈಗ ಲಂಗ್ಸ್ಗೆ ನೀವು ನೋಡಿದರೆ ಪಂಚರ್ ಆಗ್ಬೇಕಂತಂದರೆ, ಲಂಗ್ಸ್ ಪಂಕ್ಚರ್ ಆಗಬೇಕಂದ್ರೆ ಬ್ಲೀಡಿಂಗ್ ಅಲ್ಲಿ ಅಕ್ಯುಮುಲೇಟ್ ಆಗಿದೆ ಜಾಸ್ತಿ. ಅಲ್ಲಿ ಜೋರಾಗಿ ಹೊಡೆದಿದ್ದಾರೆ. ಜೋರಾಗಿ ಹೊಡೆದ್ರೆ ಈ ರಿಬ್ಸ್ ಇದೆಯಲ್ಲ ಅದು ಹೋಗಿ ಒಂದು ಲಂಗ್ಸ್ನ ಒಂದು ಹೊರ ಇದಿರುತ್ತಲ್ಲ ಮೈಗೆ ಚುಚ್ಚುತ್ತೆ. ಆಗಲೂ ಕೂಡ ಗಾಯ ಆಗ್ಬೋದು. ಓಕೆ. ಅದನ್ನು ಕೂಡ ಎಕ್ಸಾಮಿನ್ ಮಾಡಬೇಕು. ಇನ್ನು ಕೆಲವು ಫುಡ್ ಹೇಳಿದ್ರು, ಸ್ಟಮಕ್ಕಲ್ಲಿ ಫುಡ್ ಕಂಟೆಂಟ್ಸ್ ಇದೆ, ಅನ್ಡೈಜೆಸ್ಟೆಡ್ ಫುಡ್. ಅದರಿಂದ ನಾವು ಏನು ಹೇಳ್ತೀವಿ, ಇಟ್ಸ್ ಎ ಸಾರ್ಟ್ ಆಫ್ ಬಯೋಲಾಜಿಕಲ್ ಕ್ಲಾಕ್ ಅಂತ ಹೇಳ್ತೀವಿ. ಓಕೆ. ಬಯೋಲಾಜಿಕಲ್ ಕ್ಲಾಕ್ ಅಂದರೆ ಅಪ್ರಾಕ್ಸಿಮೇಟ್ ಟೈಮ್ ಆಫ್ ಡೆತ್ ಹೇಳ್ಬೋದು. ಓಕೆ. ಈಗ ಒಂದಕ್ಕೆ ಅದಕ್ಕೆ ಕನ್ಫರ್ಮ್ ಮಾಡಬೇಕಾದ್ರೆ ಎಷ್ಟು ಹೊತ್ತಿಗೆ ಅವರು ಈ ಐಸ್ ಕ್ರೀಮ್ ಕೊಟ್ಟಿದ್ದಾರೆ. ಈ ಐಸ್ ಕ್ರೀಮ್ ಎಲ್ಲ ಸಾಫ್ಟ್ ಫುಡ್ಡು. ಹೌದು. ಅದೇನು 1 ಗಂಟೆ ಒಳಗಡೆ ಡೈಜೆಸ್ಟ್ ಆಗ್ಬೋದು. ಹೌದು, ಡೈಜೆಸ್ಟ್ ಆಗುತ್ತೆ. ಏನು ಹಾರ್ಡ್ ಫುಡ್ ಅಂದರೆ ಏನೋ ಮೀಟು ಗೀಟು ಅಂಥದ್ದು ತಿಂದಿದ್ರೆ ಸ್ವಲ್ಪ ಇಟ್ ಟೇಕ್ಸ್ ಟೈಮ್. ಹೌದು. ಆದರೆ ಒನ್ ಕ್ಯಾನ್ ಎಸ್ಟಿಮೇಟ್ ದ ಟೈಮ್ ಆಫ್ ಡೆತ್ ಬೇಸ್ಡ್ ಆನ್ ದಿ ಫೀಡಿಂಗ್. ಓಕೆ ಓಕೆ. ಇಲ್ಲಿ ಇನ್ನೂ ಆಳವಾಗಿ ಹೋದರೆ ಎಲ್ಲ ಮೆಂಟಲ್ ಇಂಟೆಂಟ್ ಅಂದ ಅಪರಾಧ ಆಗಿದ್ರೆ ಮಾಡಲೇಬೇಕು, ಇವ್ರನ್ನ ಸಾಯಿಸಲೇಬೇಕಂತ ಭಾಳ ಯೋಜನೆಗಳು ಮಾಡಿರ್ತಾರೆ. ಅಂದರೆ ಮೊದಲೇ ಪ್ಲ್ಯಾನ್ ಮಾಡಿರ್ತಾರೆ, ನಂತರದಲ್ಲಿ ಈ ಥರ ತೊಗೊಂಡೋಗ್ಬೇಕು, ಒಂದು ಕಡೆ ತೊಗೊಂಡು ಈ ಥರ ಹೊಡೆದ್ರೆ ಗೊತ್ತಾಗ್ದಂಗೆ ನಾವು ಏನಾದ್ರು ಪ್ಲೇ ಮಾಡ್ಬೋದು ಅಂತ. ಅದನ್ನು ಕೂಡ ಈಗೇನೋ ಪಾಲಿಗ್ರಫಿ ಮಾಡ್ತಾರೆ. ಅದರಿಂದ ಸ್ವಲ್ಪ ಸೀಕ್ವೆನ್ಸ್ ಆಫ್ ಇವೆಂಟ್ಸ್, ಎಲ್ಲಿಂದ ಹೋದ್ರು ಏನಂತ. ಆ ಸಮಯದಲ್ಲಿ ಈ ಐಸ್ ಕ್ರೀಮ್ ಎಷ್ಟೊತ್ತಿಗೆ ಕೊಡಿಸಿದ್ರಿ, ಎಲ್ಲಿ ಯಾವ ಶಾಪಿಂದ ಕೊಡಿಸಿದ್ರಿ, ಅಲ್ಲಿ ಕೂಡ ವಿಟ್ನೆಸ್ ಸಿಗ್ಬೋದು. ಇದೆಲ್ಲ ತರೋವಾಗಿ ಎಲ್ಲೂ ಎಡೆಬಿಡದೆ ಅವರು ಈಗ ಸ್ಪಾಟ್ ಮಹಜರ್ ಮಾಡಬೇಕಾಗತ್ತೆ. ಈಗ ನೆಕ್ಸ್ಟ್ ಈಗ ನೀವು ಹೇಳಿದಾಗೆ ಕಾರ್ನಲ್ಲಿ ರಕ್ತದ ಕಲೆಗಳಾಗಿರ್ಬೋದು. ಹೌದು, ಎಲ್ಲ ಆಸ್ಪೆಕ್ಟ್. ಬಿಕಾಸ್ ದಟ್ ಬಿಕಮ್ಸ್ ದಿ ಸೀನ್ ಆಫ್ ಅಕರೆನ್ಸ್. ಕಾರ್ ಒಳಗಡೆ ಇದು ನಡೆದಿರೋದಾದ್ರೆ ದಟ್ ಬಿಕಮ್ಸ್ ದಿ ಎಪಿ ಸೆಂಟರ್ ಆಫ್ ದಿ ಎಂಟೈರ್ ಕ್ರೈಮ್ ಸೀನ್. ಸೊ ಅಲ್ಲಿ ತರೋ ಇನ್ವೆಸ್ಟಿಗೇಷನ್ ಆಗಲೇಬೇಕು. ಅಲ್ಲಿ ನಾವು ಹೇಳಿದಾಗೆ ಆರ್ಡ್ ಎಂಥದನ್ನು ಬೇರೆ ಮೆಟೀರಿಯಲ್ ಇತ್ತೇನೋ ಆಗ ಅದನ್ನ ನೋಡಬೇಕಾಗತ್ತೆ. ಜೊತೆಗೆ ಅಕ್ಕಪಕ್ಕ ಕೆಲವರು ನೋಟಿಸು ಮಾಡಿರ್ಬೋದು, ಮಗು ಓದ್ತಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು. ಆ ಟೈಮಲ್ಲಿ ನೋಟಿಸು ಮಾಡಿರ್ಬೋದು. ಅಥವಾ ಹೋಗ್ತಾ ಹೋಗ್ತಾ ಕಾರ್ ಡ್ರೈವ್ ಮಾಡ್ತಾ ಮಾಡ್ತಾ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು. ಯಾಕೆಂದರೆ ಅದು ಆಗಿರ್ಬೋದೇನೋ. ಬಟ್ ಈ ಥರ ಒಂದು ಇನ್ಸಿಡೆಂಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಎಲ್ಲರೂ ಮರೆಯಲ್ಲಿ ನಿಂತು ಮಾಡುತ್ತಾರೆ. ಅಲ್ಲಿ ಆ ಜಾಗ ಕೂಡ ಪತ್ತೆ ಮಾಡಬೇಕು. ಜೊತೆಗೆ ಈಗಿನ ಕಾಲದಲ್ಲಿ ಬೆಂಗಳೂರು ಸಿಟಿ ಒಳಗಡೆನೆ ಎಷ್ಟು ಕ್ಯಾಮ್ರಾಗಳಿದೆ, ಪೊಲೀಸ್ ಕ್ಯಾಮ್ರಾಗಳೇ 5,000ಕ್ಕೂ ಮೇಲೆ ಇದೆ, ಜಾಸ್ತಿ ಇದೆ. ಹೌದು. ಇನ್ನು ಪಬ್ಲಿಕ್ದು ಮನೆಗೂ ಇದೆ, ಮನೆ ಶಾಪ್ಗಳೆಲ್ಲ ಹಾಕೊಂಡಿರ್ತಾರೆ. ಆದ್ರೆ ಇವ್ರು ಹೇಳೋದು ಎಲ್ಲಿ ಕಾಡ್ಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್, ಹೌದು, ವೈಟ್ ಫೀಲ್ಡ್, ಅಲ್ಲಿ ಅಂತೂ ಯಥೇಚ್ಛವಾಗಿದ್ದಾವೆ. ಸೊ ಇವ್ರ ಕಾರ್ ಮೂಮೆಂಟು ಕೂಡ ಮಿನಿಟ್ ಟು ಮಿನಿಟ್ ಟ್ರೇಸ್ ಮಾಡ್ಬೋದು. ಫ್ರಮ್ ದೇರ್ ವಾಟ್ ಎವರ್ ದಿ ರೆಸಿಡೆನ್ಸ್ ಇರೋದ್ರಿಂದ, ಅಕಾಮಿಡೇಷನ್ ಇಂದ ಈ ಪ್ಲೇಸ್ ಆಫ್ ಇನ್ಸಿಡೆಂಟಿಗೆ. ಆಗ ನೋಡಿದರೆ ಎಲ್ಲಿಂದ ಯಾರಾದರೂ ಒಬ್ಬರು ನೋಟಿಸ್ ಮಾಡಿರಬೇಕು.
ಹ್ಮ್ ಹ್ಮ್ ಇಲ್ಲ ಮಾಡದೇ ಇದ್ರೂ ಪರವಾಗಿಲ್ಲ, ಸೀಕ್ವೆನ್ಸ್ ಆಫ್ ಇವೆಂಟ್ಸ್ನ ಟ್ರೇಸ್ ಮಾಡಬೇಕು. ಹ್ಮ್ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಯಾಕೆ ಟ್ರೇಸ್ ಮಾಡಬೇಕಂತ ಹೇಳಿದ್ರೆ, ಎಲ್ಲಿ ಕೂಡ ಸಾಕ್ಷ್ಯ ನಾಶ ಆಗಬಾರ್ದು. ಆಗಬಾರ್ದು. ಸಾಕ್ಷ್ಯ ಯಾವ ಥರ ಇರಬೇಕಂತ ಹೇಳಿದ್ರೆ, ಬಲವಾದ ಕಾರಣ ಅವ್ರ ಹಸ್ಬೆಂಡ್ ಹೇಳೋದ್ರಿಂದ ಹ್ಮ್ ಆ ಕಾರಣ ಇರಬಹುದು. ಹ್ಮ್ ಹ್ಮ್ ಆದರೆ ಇವುಗಳನ್ನ ಮಾಡಿದರೆ ಏನು ಪ್ರಯೋಜನ ಅವ್ರಿಗೆ? ಹ್ಮ್ ಹ್ಮ್ ಈಗ ಹೇಳಿದೆ ನಾನು, ಒಂದು ಮಗಳು ದೊಡ್ಡವಳು ಅವ್ರ ಕಡೆ ಇದ್ದಾರೆ, ಹೌದು ತಂದೆ ಕಡೆ. ಹೌದು. ಇವಳೊಬ್ಬಳೇ ಕನ್ಸಿಡರ್ಡ್ ಟು ಬಿ ವಾಟ್ ಎವರ್, ಹ್ಮ್ ಒಂದು ದಾರಿಗೆ ಅಡ್ಡ ಬರ್ತಾ ಇರೋರು. ಹ್ಮ್ ಹಾಗೆ ಹೋದರೆ ಅವ್ರ ದಾರಿ ಸುಲಭ ಆಗ್ಬೋದು ಅಂತ ಒಂದು ಪ್ಲಾನ್ ಇರ್ಬೋದು. ಹ್ಮ್ ಆದರೆ ಇಷ್ಟು ಸುಲಭದಲ್ಲಿ ಪೊಲೀಸರಿಗೆಲ್ಲ ನಾವು ಕಟ್ಕೊಂಡು ಅಥವಾ ಇವ್ರನ್ನ ಕಟ್ಕೊಂಡು ನಾವು ಇದನ್ನು ಎಸ್ಕೇಪ್ ಆಗ್ಬೋದು ಅಂತ ಅವರು ಭಾವಿಸಿರ್ಬೋದು. ಹ್ಮ್ ಹ್ಮ್ ಯಾಕಂದ್ರೆ ಗೊತ್ತಿಲ್ಲ, ಕೆಲವು ಕೇಡುಗಾಲಕ್ಕೆ ಈಗ ಅವರು ಲೈ ಡಿಟೆಕ್ಷನ್ ಟೆಸ್ಟ್ಗೆ ನಾನು ಓಕೆ ಅಂತ ಹೇಳ್ತಾ ಇದ್ರು ಅವರು. ಈ ಲೈ ಡಿಟೆಕ್ಷನ್ ಟೆಸ್ಟ್ ಹೆಂಗೆ ಸರ್, ಅದನ್ನ ನಾವು ಕನ್ಸಿಡರ್ ಮಾಡಬಹುದಾ ಸಾಕ್ಷಿಯಾಗಿ? ಜೊತೆಗೆ ಯಾಕೆಂದ್ರೆ ಅದನ್ನ ಮ್ಯಾನಿಪುಲೇಟ್ ಮಾಡಲೂಬಹುದು ಅನ್ನೋದು ಒಂದಷ್ಟು ಜನ ಮಾತಾಡ್ತಾರಲ್ಲ, ಸೊ ಹಾಗಾಗಿ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೋಡಿ, ನೀವೇನು ಹೇಳ್ತೀರಾ, ಹ್ಮ್ ಕಾನೂನು ಅಡಿಯಲ್ಲಿ ದೇ ಶುಡ್ ನಾಟ್ ಬಿ ಎನಿ ಹೌದು ಪ್ರೆಷರ್, ಹೌದು ಕೋರ್ಷನ್ ಆರ್ ಥ್ರೆಟ್ ಆರ್ ಇಂಡ್ಯೂಸ್ಮೆಂಟ್ ಅಂತಿದೆ. ಹೌದು. ಹಾಗಾದರೆ ಪೊಲೀಸರು ಮ್ಯಾಜಿಕ್ ಮಾಡೋಕ್ಕಾಗತ್ತೇನಾ? ಹ್ಮ್ ಸಿ, ಪಾಲಿಗ್ರಾಫಿ ಹ್ಮ್ ಆ್ಯಂಡ್ ಲೈ ಡಿಟೆಕ್ಟರ್ ಟೆಸ್ಟ್ ಏನಿದೆಯಲ್ಲ, ಹ್ಮ್ ದಟ್ ಈಸ್ ಅಕ್ಸೆಪ್ಟೆಡ್ ಇನ್ ಮೋಸ್ಟ್ ಆಫ್ ದಿ ಡೆವಲಪ್ಡ್ ಕಂಟ್ರೀಸ್. ಓಕೆ. ಕಾರಣ ಏನಂದರೆ, ನೀವು ಲಾಕಪ್ ಡೆತ್ ಆದರೆ ದೊಡ್ಡ ಗಲಾಟೆ ಮಾಡ್ತೀರಾ, ಹ್ಮ್ ಪೊಲೀಸರು ಹೊಡೆದ್ರೆ ಗಲಾಟೆ ಮಾಡ್ತೀರಾ. ಹ್ಮ್ ಹಾಗಾದ್ರೆ ಇದು ಒಂದು ರೀತಿ ನಾನ್ ಇನ್ವೇಸಿವ್ ಪ್ರೊಸೆಸ್ಸು. ಹಾ. ಯಾರಿಗೂ ಏನು ಗಾಯ ಆಗಲ್ಲ, ಅವನಿಗೂ ಏನು ಗಾಯ ಆಗಲ್ಲ. ಹ್ಮ್ ಆದರೆ ಫಾರ್ ಎ ಟೈಮ್ ಬೀಯಿಂಗ್ ಹ್ಮ್ ಆ ಒಂದು ಏನು ಇನಿಬಿಟರ್ಸ್ ಕೊಡ್ತಾರೆ ಬ್ರೈನ್ದು, ಆ ಟೈಮಲ್ಲಿ ದೇ ಕೆನಾಟ್ ಮ್ಯಾನಿಪುಲೇಟ್ ಥಿಂಗ್ಸ್. ಹ್ಮ್ ಇಟ್ ಓಪನ್ಸ್ ಲೈಕ್ ಎ ಪೇಜ್. ಬುಕ್ಕಲ್ಲಿ ಒಂದು ಪುಸ್ತಕನ ನಾವು ಓದ್ತಾ ಹೋದರೆ Okay. ಫಸ್ಟ್ ಪೇಜ್, ಸೆಕೆಂಡ್ ಪೇಜ್ ಅಂತ ಇಟ್ ಓಪನ್ಸ್ ಅಪ್. ಆಗ ಅವ್ರು ಹೇಳ್ತಾ ಹೋಗ್ತಾರೆ. ಓಕೆ. ದಿಸ್ ಐ ಹವ್ ಸೀನ್ ಇನ್ ಮೆನಿ ಕೇಸಸ್ ಓಕೆ. ಬಿಕಾಸ್ ಐ ಹ್ಯಾಪನ್ ಟು ವರ್ಕ್ ಇನ್ ಮಡಿವಾಳ. ಓಕೆ. ಆಗ ನಮ್ಮ ಫಾರೆನ್ಸಿಕ್ ಸೈನ್ಸ್ ಎಕ್ಸ್ಪರ್ಟ್ ಕೂಡ ಅಲ್ಲೇ ಇದ್ರು ಪಕ್ಕ. ಹ್ಮ್ 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 ಅವರ ಒಂದು ತೇಲ್ಗೆ ಕೇಸು ಎಸ್ ಇಷ್ಟೊಂದು ಬಟ್ಟಾ ಬಯಲಾಗಬೇಕಾದ್ರೆ ಹ್ಮ್ ಪಾಲಿಗ್ರಫಿ ಟೆಸ್ಟ್. ಎಸ್ ಎಸ್. ಚಂದ್ರಕಾಂತ್ ಸರ್, ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿರುವಂಥ ಗಾಯದ ಗುರುತುಗಳು ಜೊತೆಗೆ ಕೆನ್ನೆ ಮೇಲಾಗಿರುವಂಥ ಗಾಯದ ಬಗ್ಗೆಯೂ ಕೂಡ ಹೇಳ್ತಾ ಇದ್ರು. ಸೊ ಹಾಗಾಗಿ ಇದು ತನಿಖೆಗೆ ಯಾವ ರೀತಿಯಾಗಿ ಸಪೋರ್ಟ್ ಕೊಡುತ್ತೆ, ಜೊತೆಗೆ ಅದರಲ್ಲಿ ಫಿಂಗರ್ ಪ್ರಿಂಟ್ನು ಕೂಡ ಸಿಗೋ ಸಾಧ್ಯತೆ ಇರುತ್ತೆ. ಈಗ ಸಾಮಾನ್ಯವಾಗಿ ಹಂಗೇನೆ, ಈಗ ಏನೋ ಹೊಡೆದಿದ್ದಾರೆ, ಬಲವಾಗಿ ಹೊಡೆದಿದ್ದಾರೆ ಅಂತ ಕೆನ್ನೆಗೆ ಏನೋ ಹೊಡೆದ್ರು ಅಂತಂದ್ರೆ ಕೈ ಬೆರಳಿನ ಅಚ್ಚೆ ಬೀಳುತ್ತೆ. ಸೊ ಇದೆಲ್ಲವೂ ಕೂಡ ಈ ರೀತಿಯಾದಂಥ ಮೈನ್ಯೂಟ್ ಪಾಯಿಂಟ್ಸ್ಗಳು ಏನೇನು ಸಿಗ್ಬೋದು ತನಿಖೆಗೆ ಸಹಕಾರಿಯಾಗುವಂಥದ್ದು ಅಂತ? ಇಲ್ಲ, ಈಗ ಮಗು ಇಲ್ಲ, ಅದ ದಫನ್ ಮಾಡಿದಾರೋ ಅಥವಾ ಸುಟ್ಟಿದಾರೋ. ಹ್ಮ್ ಈಗ ಸುಟ್ಟಿದ್ರೆ ಏನು ಎವಿಡೆನ್ಸ್ ಸಿಕ್ಕೋದಿಲ್ಲ. ಹ್ಮ್ ಸೊ ದಫನ್ ಏನಾರ ಮಾಡಿದ್ರೆ ದೇರ್ ಈಸ್ ಹ್ಮ್ ರೇರ್ ಪಾಸಿಬಿಲಿಟಿ. ಈಗ ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಹೇಳಿ ಹೇಳ್ತೀವಲ್ಲ, ಹ್ಮ್ ಆ ರೀತಿ ಕೆಲವೊಂದು ಕುರುಗಳು ಈಗಲೂ ಸಿಗ್ಬೋದು ಅಂತ ನನ್ನ ಅನುಭವ. ಓಕೆ. ಯಾಕೆ ಅಂತಂದ್ರೆ, ಈಗ ಕೋವಿಡ್ ಸಮಯದಲ್ಲಿ ಇದೇ ರೀತಿ ಒಂದು 7 ವರ್ಷದ ಮಗು ಒಂದು ಡೆತ್ ಆಗುತ್ತೆ. ಹ್ಮ್ 10ನೇ ದಿವಸಕ್ಕೆ ಬಂದು ಇದೇ ಸ್ಟೆಪ್ ಫಾದರ್ ಕಂಪ್ಲೇಂಟ್ ಕೊಡ್ತಾನೆ. ಹ್ಮ್ ಇದೇ ತರ ಬ್ರಾಡ್ ಡೆಡ್ ತಗೊಂಡೋಗಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿಸ್ತಾರೆ. ಅವರು ಬ್ರಾಡ್ ಡೆಡ್ ಅಂತ ಹೇಳಿ ಹೇಳಿದ ಕೂಡಲೇ ಮಗುನ ಅವ್ರು ವಾಪಸ್ ತಗೊಂಡು ಬಂದು ಹತ್ರದ ಸಂಬಂಧಕ್ಕೆ ತುಂಬಾ ಹತ್ರದಲ್ಲಿರೋರ್ಗೆ ಹೇಳ್ಬಿಟ್ಟು ದಫನ್ ಮಾಡ್ತಾರೆ. ಹ್ಮ್ 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 ಇದು ಕೋವಿಡ್ ಟೈಮ್ ನಲ್ಲಿ. ಆ ಟೈಮ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಇಂದ ಆರ್ಡರ್ಸ್ ತೆಗೆದು ನಾವೇ ಎಕ್ಸ್ಯೂಮ್ ಮಾಡಿದ್ವಿ. ಅಫ್ಕೋರ್ಸ್ ಕೋವಿಡ್ ಗೌನ್ ಎಲ್ಲ ಹಾಕಿ ಹ್ಮ್ 10 ದಿವಸ ಆಗಿತ್ತು, ಏನ್ ಸಿಗುತ್ತೆ ಅಂತ ಹೇಳಿ ನಾವು ಅನ್ಕೊಳ್ತಾ ಇದ್ವಿ. ಬಟ್ ಇಟ್ ವಾಸ್ ಅಮೇಸಿಂಗ್ ಎವಿಡೆನ್ಸ್ ವಿ ಕುಡ್ ಗೆಟ್ ಅಂಡ್ ರಿಟ್ರೀವ್ ಫ್ರಮ್ ದ ಎಕ್ಸ್ಯೂಮ್ಡ್ ಬಾಡಿ. ಓಕೆ. ಏನಂತಂದ್ರೆ, ಈ ಸಾಫ್ಟ್ ಟಿಶ್ಯೂಸ್ ಕುತ್ತಿಗೆ ಮೇಲೆ ನಿಂತು ಕುತ್ತಿಗೆ ಇಸ್ಕಿ ಸಾಯಿಸಿದ್ರು ಅಂತ ಹೇಳಿ ಅವರು ಕನ್ಫೆಷನ್ ಅಲ್ಲಿ ಹೇಳಿದ್ರು. ಹ್ಮ್ ಅದನ್ನ ನಾವು ಹಿಸ್ಟೋಪೆಥಾಲಜಿ ಮುಖಾಂತರ ನಾವು ಮಾಡಿಸಿ ಅದನ್ನ ಇಟ್ ಬಿಕಮ್ ಎ ವೈಟಲ್ ಎವಿಡೆನ್ಸ್ ಕನೆಕ್ಟಿಂಗ್ ದ ಕ್ರೈಮ್ ಓಕೆ. ಓಕೆ. ಹ್ಮ್ 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 ಅಂಡ್ ದ ಕಾಸ್ ಆಫ್ ಡೆತ್ ಫಾರ್ ದಟ್ ಬೇಬಿ. ಹ್ಮ್ 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 ಈ ರೀತಿಯಾದಂತ ಕುರು ಯಾವುದೇ ರೀತಿಯ ಸಿಗ್ಬೋದು, ಏನು ಹೇಳಕ್ಕಾಗೋದಿಲ್ಲ ಏನ್ ಇದೆಯೋ ಇಲ್ವೋ ಅಂತ ಹೇಳಿ. ನೀವು ಕೇಳ್ಬೋದು 10 ದಿವಸ ಆದ ನಂತರನೂ ಕೂಡ ಸಿಗ್ತಾ ನಿಮ್ಗೆ ಅಂತ ಹೇಳಿ. ಬಿಕಾಸ್ ಮನುಷ್ಯ ಸತ್ ಕೂಡ್ಲೆ ಅವನು ಡಿಕಂಪೋಸ್ ಆಗ್ತಾನೆ ಅಥವಾ ಪ್ಯೂಟ್ರಿಫ್ಯಾಕ್ಷನ್ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿ ನಾವೇ ಹೇಳ್ತೀವಿ. ಬಟ್ ಈ ಕೇಸ್ ನಲ್ಲಿ ಏನಾಯ್ತು ಅಂತಂದ್ರೆ, ಈ ದಫನ್ ಮಾಡಿದ್ದಂತ ಜಾಗ
ಅದು ಒಂದು 4 ಅಡಿ ಕೆಳಗಡೆ, ಭೂಮಿಯ 4 ಅಡಿ ಕೆಳಗಡೆ ಇತ್ತು. ಹೌದು. ಆಮೇಲೆ ಸಣ್ಣ ಕಾಲುವೆ, ನೀರಿನ ಕಾಲುವೆ ಹೋಗ್ತಾ ಇತ್ತು. ಹ್ಮ್ ಕಾಲುವೆ ಹೋದ ನೀರು ಇಲ್ಲಿ ನೀರು ಪರ್ಕಲೇಟ್ ಆಗಿ ಬಂದಿತ್ತು. ಸೊ ಅದಕ್ಕೆ ತೇವ ಇದ್ದ ಜಾಗದಲ್ಲಿ ದ ಬಾಡಿ ವಾಸ್ ಟರ್ನ್ಡ್ ಇಂಟು, ಹೋಲ್ ಬಾಡಿ ವಾಸ್ ಟರ್ನ್ಡ್ ಇಂಟು ಅಡಿಪೋಸಿಯರೆಟಿಕ್ ಚೇಂಜಸ್ ಅಂತ ಹೇಳ್ತೀವಿ. ಓಕೆ. ದಟ್ಸ್ ಅ ಸ್ಟೇಟ್ ಆಫ್ ಅಡ್ವಾನ್ಸ್ಡ್ ಪ್ಯೂರಿಫ್ಯಾಕ್ಷನ್. ಹ್ಮ್ ಸೊ ಅದರಲ್ಲಿ ಬಟ್ ಸ್ಟಿಲ್ ಹ್ಮ್ ನಾವು ಒಂದು ಪ್ರಯತ್ನ ಮಾಡಿದ್ವಿ. ನಮ್ಮ ಹಿಸ್ಟೋಪಥಾಲಜಿ ವಿಭಾಗದಿಂದ ಕೂಡ ಅವರು ನಮ್ಗೆ ಇಂಪಾರ್ಟೆಂಟ್ ಎವಿಡೆನ್ಸ್ ತೋರಿಸ್ಕೊಟ್ರು. ಇದನ್ನ ನಾವು ವಿ ಕುಡ್ ಕನೆಕ್ಟ್ ಟು ದ ಕಾಸ್ ಆಫ್ ಡೆತ್ ಅಂತ ಹೇಳಿ ನಾನು ಹೇಳ್ಬೋದು. ಇನ್ನೊಂದು ಚಂದ್ರಕಾಂತ್ ಸರ್, ಈ ರೀತಿಯಾದಂಥ ಕೇಸ್ಗಳನ್ನು ನೀವು ಬಹಳಷ್ಟು ನೋಡಿರ್ತೀರಿ, ಅಂದರೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ವಿಚಾರ ಸಂಬಂಧ. ಆದರೆ ಈ ರೀತಿಯ ಒಂದು ಚಿಕ್ಕ ಪುಟ್ಟ ಮಗು ಮೇಲೆ ಈ ರೀತಿಯಾಗಿ ಪ್ರಹಾರ ಮಾಡಿ, ಈಗ ಮೊನ್ನೆ ಅಷ್ಟೇ ರಾಜ್ ನ್ಯೂಸ್ ಜೊತೆಗೆ ಅವ್ರ ತಂದೆ ಬಂದಿದ್ರು, ಅವ್ರ ತಂದೆನ ಮಾತನಾಡ್ತಾ ಸಂದರ್ಭದಲ್ಲಿ ಪಾಪ ಬಹಳಷ್ಟು ಕಣ್ಣೀರಿಟ್ಟರು, ಭಾವನಾತ್ಮಕ ಆದರು. ಅದನ್ನು ನೋಡಿದಂಥ ಲಕ್ಷಾಂತರ ಜನರು ಕೂಡ ಭಾವನಾತ್ಮಕವಾಗಿ ಮಿಡಿದಿದ್ದು ಉಂಟು, ಕಂಬನಿ ಮಿಡಿದಿದ್ದುಂಟು. ಸೊ ಈ ರೀತಿಯಾದಂಥ ಕೇಸ್ಗಳನ್ನು ನೋಡಿದಾಗ ನಿಮ್ಗೇನು ಅನಿಸುತ್ತೆ ಸರ್? ಅದು ಈ ಟೆಕ್ನಿಕಲ್ಲಿ ಬಿಟ್ಟು ಒಂದು ಭಾವನಾತ್ಮಕವಾಗಿ ಈ ಸ್ಟೋರಿ ನೋಡೋದಾದ್ರೆ. ಸೊ ಈಗ ಅಂದ್ರೆ ಮೊರಾಲಿಟಿ ಬಗ್ಗೆ ಹೇಳೋದಾದ್ರೆ, ನಾವು ಯಾವಾಗ ಈ ತರದಂತ ಒಂದು ಕೇಸ್ ಮಾಡ್ತೀವಿ, ಇದೇ ತರ ಅಂತಲ್ಲ, ಎನಿ ಕೇಸ್ ಫಾರ್ ದಟ್ ಮ್ಯಾಟರ್, ಫಸ್ಟ್ ನಮ್ಗೆ ಖಾತ್ರಿ ಆಗೋವರ್ಗುನು ಕೂಡ ಇದು ನ್ಯಾಚುರಲ್ ಡೆತ್ ಅಂತಾನೆ ಅನ್ಕೊಳ್ತಾ ಇರ್ತೀವಿ. ಸ್ವಲ್ಪ ಒಂದು ಕಡೆ ಎಲ್ಲಾನು ನಮ್ಗೆ ಅನುಮಾನ ಬಂತು ಅಂತಂತಂದ್ರೆ, ಸೊ ಅದನ್ನ ನಾವು ಈ ಸೆಕ್ಷನ್ 302 IPC ರೂಪದಲ್ಲೇ ನಾವು ನೋಡ್ಲಿಕ್ಕೆ ಬಯಸ್ತೀವಿ. ಈಗ ಒಂದು ಕೇಸ್ ಏನಾಗುತ್ತೆ ಅಂತಂದ್ರೆ, ನನ್ನ ಅನುಭವ, ನಾರ್ಮಲ್ ಹ್ಯಾಂಗಿಂಗ್ ಕೇಸ್ ಇರುತ್ತೆ, ಕುತ್ತಿಗೆ ಮೇಲೆ ಒಂದು ಕಂಟ್ಯೂಷನ್ ಅಂತ ಇರುತ್ತೆ, ಫಿಂಗರ್ ಬಾಲ್ ಕಂಟ್ಯೂಷನ್ ಅಂತ ಅನ್ಕೊಂಡು ಅದ್ರಲ್ಲಿ ಲೆಗೇಚರ್ ಮೆಟೀರಿಯಲ್ ಪ್ರೊಡ್ಯೂಸ್ ಮಾಡ್ರಲ್ಲ, ಈಗ ನೋಡಿ ಮೆಟೀರಿಯಲ್ ಬೇಕು ಅಂತ ಹೇಳಿ ಹೇಳಿದಾಗ ಅವರು ಹೇಳಿದ್ರು, ಇಲ್ಲ ಸರ್ ತಗೊಂಡ್ ಬಂದಿಲ್ಲ, ಮನೇಲಿದೆ ಅಂತ. ಅಲ್ಲಿ ಮನೆಯಲ್ಲಿ ಶವ ಸಾಗಿಸ್ತಂತ ಮನೆಯಿಂದ ಫೋನ್ ಮಾಡಿ ಕೇಳಿದಾಗ ಆ ಒಂದು ಅಜ್ಜಿ ಇತ್ತಂತೆ, ಇಟ್ ಹ್ಯಾಡ್ ಎ ಮಿತ್, ನೇತಾಡ್ತಾ ಇದ್ರೆ ಅದು ಯಾರಿಗನ ಬೇರೆಯವ್ರಿಗೆ ಕರಿಯುತ್ತೆ ಅನ್ಬಿಟ್ಟು ನಾನು ಸುಟ್ಟಾಕ್ದೆ ಅಂತ ಹೇಳಿ. ಬಟ್ ಸ್ಟಿಲ್ ಆ ಕೇಸ್ ನಲ್ಲಿ ನಾವೇನ್ ಮಾಡಿದ್ವಿ, ಸೆಲೋಫೇನ್ ಟೇಪ್ ತೆಗೆದು ಕುತ್ತಿಗೆ ಮೇಲೆ ಇದ್ದಂತ ಟ್ರೇಸ್ ಎವಿಡೆನ್ಸ್ ಏನಿರುತ್ತೆ ಅದನ್ನ ಒಂದು ಖಾಲಿ ಬಿಳಿ ಹಾಳೆಯಲ್ಲಿ ತೆಗೆದು ಟ್ರಾನ್ಸ್ಫರ್ ಮಾಡಿ, ಆಮೇಲೆ ಮೇಲೆ ಉಳಿದಂತ ಒಂದು ಏನು ನೇಣು ಬಿಗದ ಬಟ್ಟೆ ಅಥವಾ ಸೀರೆ ಏನಿರುತ್ತೆ ಅದನ್ನು ಕೂಡ ನಾವು ಮಡಿವಾಳ FSL ಗೆ ತೆಗೆಸಿ ಆ ಕೇಸ್ ನಾವು ನಿಖರವಾಗಿ ಹೇಳ್ಬೋದಾಯ್ತು, ವೆದರ್ ಇಟ್ ವಾಸ್ ಸೂಸೈಡಲ್ ಆರ್ ಹೋಮಿಸೈಡ್ ಅಂತ ಹೇಳಿ. ಪ್ರಯತ್ನ ಈಗ್ಲೂ ಮಾಡ್ಬೋದು, ಪ್ರೊವೈಡೆಡ್ ಬಾಡಿ ಏನಾಗಿದೆ, ದಫನ್ ಮಾಡಿದಾರ ಅಥವಾ ಸುಟ್ಟಿದಾರ. ಸುಟ್ಟಿದ್ರೆ ಏನು ಸಿಕ್ಕೋದಿಲ್ಲ, ಮಾಡೋದಕ್ಕಾಗಲ್ಲ. ಹೌದು. ಅದೇ ಕೇಳ್ತಿದ್ದೆ ಸರ್, ನಿಮ್ಮ ಈ ಒಂದು ಎಕ್ಸ್ಪೀರಿಯನ್ಸ್ನಲ್ಲಿ, ನಿಮ್ಮ ಒಂದು ಇಷ್ಟು ವರ್ಷಗಳ ಕಾಲ ನೀವು ಸರ್ವಿಸ್ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ನಿಮಗೆ ಈ ರೀತಿ ಭಾವನಾತ್ಮಕವಾಗಿ ಅಯ್ಯೋ ಅನ್ಸೋದು, ಕರಳು ಚುರುಕು ಅನ್ಸೋದು, ಆ ಥರ ಇನ್ಸಿಡೆಂಟ್ಗಳ ಯಾವ್ದಾದ್ರು ನೋಡಿದ್ದೀರಾ ಸರ್ ನೀವು? ಯಾವ್ದಾದ್ರು ಒಂದು ಪ್ರಕರಣ ನಿಮ್ಮ ಕಣ್ಮುಂದೆ ಬಂದಾಗ ಬಹಳ ಭಾವನಾತ್ಮಕ ಆಗಿದ್ದು, ಆ ಥರದ್ದು ಯಾವ್ದಾದ್ರು ಉದಾಹರಣೆ ಇದೆಯಾ ನಿಮ್ಮ ಹಿಸ್ಟ್ರಿಲಿ ಅಂತ? ನನ್ಗೆ ಒಂದು ಎಕ್ಸ್ಪೀರಿಯನ್ಸ್ ಯಾವಾಗ ಆಯ್ತು ಅಂತಂದ್ರೆ, ಅವಾಗ 2008 ಅಥವಾ 9 ಅಂತ ಅನ್ಸುತ್ತೆ. ಆಕ್ಚುಲಿ ನಾವು ಎಲ್ಲೋ ಈಚೆ ಹೊರಟಿದ್ವಿ, ನನ್ನ ಫ್ಯಾಮಿಲಿ ಜೊತೆ ಹೊರಟಿದ್ದೆ. ಸೊ ಅವಾಗ ನಾನು 24/7 ಡ್ಯೂಟಿಲಿದ್ದೆ. ಫೋನ್ ಬಂತು, ನಾನು ಮರ್ಚರಿಗೆ ಹೋಗ್ಬೇಕಾಯ್ತು. ಇದೇ ರೀತಿ ಒಂದ್ ಸಣ್ಣ ಮಗು ಹಿಂದ್ಗಡೆ ರಿವರ್ಸ್, ಸ್ಕೂಲ್ ವ್ಯಾನ್ ರಿವರ್ಸ್ ತೆಗಿತಾ ಸಾವನ್ನಪ್ಪಿದ್ದ ಘಟನೆ. ನನಗೆ ಒಳಗಡೆ ಹೋದವನು ಸ್ವಲ್ಪ ಮೈ ಅನ್ನಿಸ್ತು. ಅದಾದ್ಮೇಲೆ ಹೊರಗಡೆ ಬಂದು ಸ್ವಲ್ಪ ಸುಧಾರಿಸ್ಕೊಂಡು ತಿರ್ಗಾ ಒಳಗಡೆ ಹೋಗಿ ಡಿಸೆಕ್ಟ್ ಮಾಡೋಂತ ಸಂದರ್ಭ ಇನ್ನೂ ಮನಸ್ಸಲ್ಲಿ ತುಂಬಾ ಗಾಢವಾಗಿ ಕಣ್ಣೆದುರಿಗೆ ಆಗಿರೋ ಘಟನೆ ಅದು ಅಂತ. ಓಕೆ 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 ಮಾತಾಡ್ತೀನಿ ಸರ್. ನಾಗರಾಜ್ ಸರ್, ಈಗ ಅದೇ ಕೇಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಈ ರೀತಿಯಾದಂಥ ಕೇಸ್ಗಳು ನಿಜಕ್ಕೂ ಮನ ಮಿಡಿಯುತ್ತೆ ಸರ್. ಲಕ್ಷಾಂತರ ಜನ ಇದ್ರ ಬಗ್ಗೆ ಅದು ನಾನಾ ರೀತಿಯ ಬಗ್ಗೆ ಮಾತಾಡಿದ್ರು ಬಿಡಿ, ಆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಅತಿ ಹೆಚ್ಚು ಜನ ಮಿಡಿದವರೇ ಇದ್ರು, ಕಂಬನಿ ಮಿಡಿದವರೇ ಇದ್ರು ಈ ರೀತಿಯಾದಂಥ ಕೇಸ್ಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಸರ್. ಹೌದು, ತುಂಬಾ ಬೇಜಾರಾಗುತ್ತೆ, ತುಂಬಾ ನೋವಾಗುತ್ತೆ. ಸೊ
ಇದು ಏನಂತಂದ್ರೆ ದ ಲಾ ಶುಡ್ ಬಿ ಬ್ರಾಟ್ ಅಂಡ್ ಇಟ್ ಶುಡ್ ಬಿ ಅಲ್ಲ ಎನ್ಫೋರ್ಸ್ಡ್ ಒಂದಾಗುತ್ತೆ ಇಲ್ಲಿ ಜಸ್ಟಿಸ್ ಕ್ಯಾನ್ One ಬಿ second. ಡೆಲಿವರ್ಡ್. ಓಕೆ ಓಕೆ ಚಂದ್ರಕಾಂತ್ ಅವರೇ ಮಾತಾಡಿಸ್ತೀನಿ ಒಂದು ಸೆಕೆಂಡ್ ಸರಿ. ಇಲ್ಲಿ ಒಂದಾಗುತ್ತೆ, ಹ್ಞೂ ನಾವು ಬಟ್ಟಾರ್ಬಾಗಬಾರ್ದು. ಹ್ಞೂ ಒಂದು ಎಕ್ಸ್ಪೀರಿಯನ್ಸ್ ಶುರುವಲ್ಲಿ ಇರ್ಬೋದೇನೋ, ಹ್ಞೂ ಆಮೇಲೆ ನಮ್ಗೆ ಒಂದೇ ಒಂದು ಕ್ಯೂರಿಯಾಸಿಟಿ ಏನಂದರೆ, ಹ್ಞೂ ವಿ ಶುಡ್ ನಾಟ್ ಗೆಟ್ ಪ್ರಿಜುಡೈಸ್ಡ್. ಓಕೆ ನಾವು ಮೊದಲೇ ಅಭಿಪ್ರಾಯಕ್ಕೆ ಬರಬಾರ್ದು. ಹ್ಞೂ ಬಂದರೂ ನಮ್ಗೆ ಗೊತ್ತಿದ್ರೂ ಕೂಡ ಥರೋ ಎಕ್ಸಾಮಿನೇಷನ್ ಕನ್ಫರ್ಮೇಷನ್ ಬಯಾಸ್ ಅಂತ ವಿತೌಟ್ ಎನಿ ಬಯಾಸ್. ಎಸ್. ಓಕೆ ಆಗ ಯಾವುದನ್ನು ನೋಡ್ಬೇಕು, ನಾನು ಆಗಲೇ ಹೇಳಿದೆ, ಅಡಿಯಿಂದ ಮುಡಿವರೆಗೆ ಹ್ಞೂ ನಾವು ಎಕ್ಸಾಮಿನ್ ಮಾಡಬೇಕು. ಅದರಲ್ಲಿ ಹೇಗೆ ವೈದ್ಯರಿಗೂ ಕೂಡ ಅದೊಂದು ಕ್ಲೂ ಸಿಗುತ್ತೆ ನಂತರದಲ್ಲಿ. ಹ್ಞೂ ಆ ಬೇಸಿಸ್ ಮೇಲೇ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ಹ್ಞೂ ಒಂದು ಎಕ್ಸಾಂಪಲ್ ನಾನು ಹೇಳಬೇಕಾದ್ರೆ, ಒಬ್ಬ ರೌಡಿ ಸತ್ತ, ಹ್ಞೂ ಸ್ಟ್ಯಾಬ್ ಇಂಜುರೀಸು, ಹ್ಞೂ ಸುಮಾರು ಸ್ಟ್ಯಾಬ್ ಇಂಜುರೀಸ್ ಇದೆ. ಹ್ಞೂ ಆದರೆ ಒಂದು, ಈಗ ಈ ಮಗು ಥರನೂ ನಾನು ಎಕ್ಸಾಂಪಲ್ ಕೊಡ್ಬೋದು. ಹ್ಞೂ ಒಂದೇ ಒಂದು ಇಲ್ಲಿ ಒಂದು ಡಾಟ್ ಟೈಪು, ಹ್ಞೂ ಈ ಮಚ್ಚಿನ ಕೊನೆ ತುದಿ ಇದೆಯಲ್ಲ, ಓಕೆ ಅದು ಈ ತಲೆಗೆ ಏಟು ಬಿದ್ದಿದೆ. ಹ್ಞೂ ಅಲ್ಲಿ ಬಿದ್ದಾಗ ಇಂಟರ್ನಲ್ ಬ್ಲೀಡಿಂಗ್ ಆಗಿದೆ. ಓಕೆ ಪೋಸ್ಟ್ ಮಾರ್ಟಮಲ್ಲೂ ಅದನ್ನು ಅಬ್ಸರ್ವ್ ಮಾಡಲಿಲ್ಲ. ಹ್ಞೂ ಬಟ್ ಅವನು ಆಸ್ಪತ್ರೆಯಲ್ಲಿ ಅನ್ಕಾನ್ಷಿಯಸ್ ಇದ್ದ, ಏನು ಅಡ್ಮಿಟ್ ಆದಾಗಿಂದ. ಹ್ಞೂ ಆಪರೇಷನ್ ಆದಮೇಲೂ ಕೂಡ ಏನು ಇದನ್ನೆಲ್ಲ ಹೊಟ್ಟೆ ಎಲ್ಲ ತೆಗೆದು ಅದನ್ನು ಎಲ್ಲಿ ಸೂಚರ್ಸ್ ಹಾಕಬೇಕು ಹಾಕಿ ಅದನ್ನು ಬ್ಲೀಡಿಂಗ್ ನಿಲ್ಲಿಸಿ ಮಾಡಿದ್ದಾರೆ. ಹ್ಞೂ ಬಟ್ ಈ ವೈಟಲ್ ಇಂಜುರಿ ನೋಡಲೇ ಇಲ್ಲ ಅವರು. ಹ್ಞೂ 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 ಆಗ ಫೇಮಸ್ ಡಾಕ್ಟರ್ಸ್ ಎಲ್ಲ ಇದ್ದರು, ನಾನು ವಿಕ್ಟೋರಿಯಾ ಆಸ್ಪತ್ರೆ ಕತೆ ಹೇಳೋದಿಲ್ಲ. ಓಕೆ ಆದರೆ ಈ ಥರ ಲೂಸಿಂಗ್ ಸೈಟ್ ಆಫ್ ಥಿಂಗ್ಸ್ ಇರ್ತದೆ. ಹ್ಞೂ ಹ್ಞೂ ಅದು ಏನಾಗಿದೆ, ನಾನು ಹಾಗೆ ಡೌಟ್ ಬಂದು ಕೇಸ್ ಶೀಟ್ ತೆಗೆದು ನೋಡಿದೆ ನಂತರದಲ್ಲಿ. ಹ್ಞೂ ಆ ಟೈಮ್ ಆಫ್ ಅಡ್ಮಿಷನಿಂದ ಹಿಡಿದು ಅಥವಾ ಬ್ರಾಡ್ ಅವನಿಗೆ ಆಸ್ಪತ್ರೆಗೆ ಕರ್ಕೊಂಡೋದಾಗಿಂದ ಹಿಡಿದು, ಹ್ಞೂ ಕ್ಯಾಶುಯಾಲಿಟಿಯಿಂದ ಹಿಡಿದು ತಿರುಗಿ ವಾರ್ಡ್ವರೆಗೂ ತಗೊಂಡು, ವಾರ್ಡಿಂದ ಆಪರೇಷನ್ ಥಿಯೇಟ್ರಿಗೆ ಹೋಗಿ ವಾಪಸ್ ಬಂದಾಗಿಂದ ತಗೊಂಡು ಕೂಡ ಓಕೆ ಎಲ್ಲೂ ಕೂಡ ಕಾನ್ಷಿಯಸ್ ಇಲ್ಲ ಅಂತ ಹೇಳ್ತಾರೆ. ಹ್ಞೂ ಹ್ಞೂ ಆಮೇಲೆ ಈ ಡೈಸ್. ಹ್ಞೂ ವೈಟಲ್ ಇಂಜುರಿ ಯಾವುದು, ವಾಟ್ ಈಸ್ ದ ಕಾಸ್ ಆಫ್ ಡೆತ್, ಹ್ಞೂ ಇಂಜುರಿ ವಿಚ್ ಈಸ್ ಡೈಡ್ ಅಂತ ಕೇಳಿದ್ರೆ ಹ್ಞೂ ಅವರ ಮೇಲೆ ಕೆಳಗಡೆ ನೋಡ್ತಾ ಇದ್ರು. ಹ್ಞೂ ಹ್ಞೂ ಆಮೇಲೆ ನಾನು ಯಾವಾಗ ಇದನ್ನು ಪಾಯಿಂಟ್ಔಟ್ ಮಾಡಿದ್ನೋ ಆವಾಗ ತಿರುಗಿ ಡಾಕ್ಟರ್ ಈ ಕಾನ್ಸಂಟ್ರೇಟೆಡ್ ಆನ್ ದಟ್ ಪರ್ಟಿಕ್ಯುಲರ್ ಪೋರ್ಷನ್, ಬಿಕಾಸ್ ನಂದು ಯು ಡಿ ಆರ್ ಟೈಮಲ್ಲಿ ಆ ಒಂದು ಇಂಜುರಿ ಕಾಣ್ ಬಂತು. ಆಮೇಲೆ ಹೇಳ್ತಾರೆ ದಟ್ ಈಸ್ ದಿ ವೈಟಲ್ ಇಂಜುರಿ. ಓಕೆ ಓಕೆ ಈ ಮಗುವಲ್ಲಿ ಕೂಡ ಹ್ಞೂ ಬಿಕಾಸ್ ಡಾಕ್ಟ್ರೇ ಹೇಳ್ದಾಗೆ ಮೂಗಲ್ಲಿ ರಕ್ತ ಬಂದಿದೆ. ಹ್ಞೂ ಆ ಮಗು ಕೆನ್ನೆ ಮೇಲೆ ಏಟು ಕೊಟ್ಟರು ಕೂಡ, ಪೆಟ್ಟಾದರೂ ಕೂಡ ಈ ಸಣ್ಣ ಮಕ್ಕಳಲ್ಲಿ ತಡ್ಕೊಳ್ತಾರೆ. ಹ್ಞೂ ಅವರೊಂಥರ ರಬ್ಬರ್ ಬಾಲ್ ಇದ್ದಾಗೇನೆ, ಹ್ಞೂ ಹ್ಞೂ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಓಕೆ ಬಟ್ ತಲೆ ಇಟ್ಸ್ ನಾಟ್ ಪಾಸಿಬಲ್. ಹ್ಞೂ ಒಂದು. ಎರಡನೇದು, ಹೊಟ್ಟೆ ಒಳಗಡೆ ಫ್ರ್ಯಾಕ್ಚರ್ಸ್ ಇತ್ತೇನಾ ಅದನ್ನು ನಾವು ಇಲ್ಲಿ ನಾಲ್ಕೈದು ಗಾಯ ಆಗಿದೆ ಅಂತ ಹೇಳಿದ್ದಾರೆ. ಗಾಯ ಆಗಿದೆ ಅಂತ ಹೇಳ್ತಾರೆ. ಹ್ಞೂ ಗಾಯ ಈಸ್ ಬಿಕಾಸ್ ಆಫ್ ದಿ ಪ್ರೆಷರ್ ಅಥವಾ ಇಟ್ ಬೈ ಸಮ್ ಬಡಿ ಓಕೆ ವಿತ್ ಎ ಮ್ಯಾಕ್ಸಿಮಮ್ ಫೋರ್ಸ್. ಹ್ಞೂ 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 ಹಾಗಾದರೆ ಆಗ್ಬೋದು. ಇದನ್ನೆಲ್ಲ ಇನ್ನೂ ಅವ್ರಿಗೆ ಪ್ರಶ್ನೆಗಳು ಹ್ಯಾಂಡ್ ಯೂಸ್ ಮಾಡಿದಾರೋ ಅಥವಾ ಮೆಟೀರಿಯಲ್ ಯೂಸ್ ಕೇಳಬೇಕಾಗುತ್ತೆ. ಅಷ್ಟೇ ಅಲ್ಲ, ಹ್ಞೂ ವಿಚ್ ಈಸ್ ದಿ ವೈಟಲ್ ಇಂಜುರಿ, ಹ್ಞೂ ವಾಟ್ ಈಸ್ ದಿ ಏನು ಇಂಜುರಿ ದಟ್ ಈಸ್ ಕಾಸ್ಟ್ ಟು ದ ಹೆಡ್, ಓಕೆ whether it is due to an hard substance or due to some contact, coming in contact with some hard surface. ಓಕೆ ಅದನ್ನು ಕೇಳಬೇಕಾಗುತ್ತೆ. ಓಕೆ ವಾಟ್ ಈಸ್ ದ ಎಕ್ಸಾಕ್ಟ್ ಅಮೌಂಟ್ ಆಫ್ ಬ್ಲೀಡಿಂಗ್ ಅಲ್ಲಿ, ವಿಚ್ ಪಾರ್ಟ್ ಆಫ್ ದಿ ಬ್ರೈನ್ ಹ್ಯಾಸ್ ಬಿನ್ ಡ್ಯಾಮೇಜ್ಡ್, ಹ್ಞೂ ಹ್ಞೂ ಅದು ಕೂಡ ಕೇಳಬೇಕಾಗುತ್ತೆ. ಓಕೆ ಸೊ ಆವಾಗ ಕಾನ್ಷಿಯಸ್ ಇರೋಕ್ಕೆ ಸಾಧ್ಯ ಏನೇನ ಹ್ಞೂ ಅಥವಾ ಅನ್ಕಾನ್ಷಿಯಸ್ ಆಗ್ತಾರೆ, ಇಲ್ಲಾಂದ್ರೆ ಕೂತ್ಕೊಳ್ತಲ್ಲ ಮಗು. ಹೌದು ಹೌದು ಆದ್ದರಿಂದ ಅದನ್ನು ಕೇಳಬೇಕಾಗುತ್ತೆ. ಹ್ಞೂ ಹ್ಞೂ ಸೊ ಸೈಲೆನ್ಸ್ ದಿ ಚೈಲ್ಡ್ ಫಸ್ಟ್ ಮಾಡಿರ್ಬೋದು, ಹ್ಞೂ ಆಮೇಲೆ ಅವರು ಇದನ್ನೆಲ್ಲ ಮಾಡಿರ್ಬೋದೇನೋ ಅಂತ ನನಗೆ ಓಕೆ ಒಂದು. ಆದರೆ ಏನೇ ಮಾಡಬೇಕಾದ್ರೂ ಆ ಒಂದು ಮೂಮೆಂಟಲ್ಲಿ ಹ್ಞೂ ಕ್ವಿಕ್ಕಾಗಿ ಮಾಡಿ ಡಿಸ್ಪೋಸ್ ಮಾಡಬೇಕಂತ ಒಂದು ಆತರ ಇರ್ತದೆ ಆ ಥರ ಅವ್ರಿಗೆ. ಓಕೆ ಯಾಕಂದರೆ ಇಬ್ಬರು ಇರೋದ್ರಿಂದ ಹ್ಞೂ ಇಬ್ಬರು ಕೂಡ ಕೆಲಸ ಮಾಡಿರ್ಬೋದು. ಓಕೆ 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 ಚಂದ್ರಕಾಂತ್ ಸರ್, ಫೈನಲ್ ವರ್ಡ್ ಸರ್ ನಿಮ್ಮದು ಈ ಓವರ್ ಆಲ್ ವಿಚಾರ ಸಂಬಂಧ. ಹಲೋ. ಫೈನಲ್ ವರ್ಡ್ ಸರ್, ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಜೊತೆಗೆ ಓವರ್ ಆಲ್ ಈ ಪುಟ್ಟ ಮಗು, ಈ ಕಂದಮ್ಮ ಚಿಕ್ಕ ಮಗು, 6 ವರ್ಷ ಅಷ್ಟೇ, ಇನ್ನು ಬಾಳಿ ಬದುಕಬೇಕಾಗಿತ್ತು. ಇಂಥ ಮಗುವನ್ನ ಕೊಲ್ಲೋದಕ್ಕೆ ಆ ಕ್ರೂರಿಗಳಿಗೆ ಮನ್ಸಾದ್ರೂ ಹೇಗೆ ಬಂತು ಅಂತ ಹೇಳ್ತಾ ಇದ್ದೆ. ಸೊ ಫೈನಲ್ ಆಗಿ ಓವರ್ ಆಲ್ ಈ ಕೇಸ್ ಬಗ್ಗೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಗ್ಗೆ ನೀವು ಏನಾದರೂ ಹೇಳೋದಾದ್ರೆ ಸರ್? ಈಗ ನೀವು ಅದೇ ಡಿಸ್ಕ್ರೈಬ್ ಮಾಡಿರೋ ಹಾಗೆ ಡಾಕ್ಟ್ರು ತುಂಬಾ ವಿಸ್ತಾರವಾಗಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಹ್ಞೂ ಬಟ್ ಅವರು
ಎಲ್ಲದನ್ನು ತೆಕ್ಕೊಂಡು ಅಂಶಕ್ಕೆ ತಗೊಂಡು FSL ರಿಪೋರ್ಟ್ ಆಗಲಿ ಅಥವಾ ಹಿಸ್ಟೋಪೆಥಾಲಜಿ ಕಳಿಸಿದ್ರೆ ಅದರ ರಿಪೋರ್ಟ್ ಆಗಲಿ ಓಕೆ ಫೈನಲ್ ಕಾಸ್ ಆಫ್ ಡೆತ್ ಅನ್ನ ಅವರು ಫರ್ನಿಶ್ ಮಾಡ್ತಾರೆ ಐಒಗೆ. ಐ ಥಿಂಕ್ ಬೇಸ್ಡ್ ಆನ್ ದಿಸ್ ರಿಪೋರ್ಟ್ ದ ಜಸ್ಟಿಸ್ ವಿಲ್ ಪ್ರಿವೇಲ್, ಬಟ್ ಅದು ಜಲ್ದಿ ಆಗ್ಬೇಕಷ್ಟೆ. ಓಕೆ ಓಕೆ ಫೈನ್. ನಾಗರಾಜ್ ಸರ್, ಫೈನಲ್ ವರ್ಡ್ ನಿಮ್ದು. ಇಲ್ಲೂ ಈಗ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನಿಂದ ಇಷ್ಟು ಗೊತ್ತಾಗಿದೆ. ಓಕೆ. ಆದರೆ ಕನೆಕ್ಷನ್ ಆಫ್ ದಿ ಎವಿಡೆನ್ಸ್, ಕಲೆಕ್ಷನ್ ಅಂಡ್ ಕನೆಕ್ಟಿಂಗ್ ದಿ ಎವಿಡೆನ್ಸ್ ಓಕೆ ಲೈಕ್ ಎ ಚೈನ್, ಎಲ್ಲೂ ಕೂಡ ಡೌಟ್ ಬರ್ದಾಗೆ ಫ್ರಮ್ ದಿ ಬಿಗಿನಿಂಗ್ ಅವರು ಗಂಡ ಹೆಂಡತಿ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬಂದ ನಂತರ, ಆ ಮಗು ಹುಟ್ಟಿದ ನಂತರ, ಆ ಮಗು ಹುಟ್ಟಿದ ಏನೋ ಒಂದು ಅವರ ಬಣ್ಣ ಇನ್ನೊಂದು ಮತ್ತೊಂದರ ಮೇಲೆ ಕಾಮೆಂಟ್ಸು ಅವರ ನೆಂಟರಿಷ್ಟರಿಗೆಲ್ಲ ಗೊತ್ತಿರುತ್ತಿದ್ದು. ಅದಾದರೆ ಇದನ್ನ ಮೊದಲೇ ಹೇಳಿದಾಳೆ ಅವಳು, ಸ್ಟೇಟ್ಮೆಂಟ್ ಕೂಡ ದಾಖಲೆ ಆಗುತ್ತೆ. ಮಗು ಹುಟ್ಟೋದಕ್ಕೆ ಮುಂಚೆನೇ ಹೇಳಿದಾಳೆ ಅಂತ ಹೇಳ್ತಾರೆ. ಓಕೆ ಓಕೆ. ಹಾಗೇನಾದ್ರೆ ನಾನು ಕೊಂದು ಬಿಡ್ತೀನಿ ಅಂತ ಹೇಳ್ತಾರೆ. ಓಕೆ ಓಕೆ ಓಕೆ. ಸೊ ದಟ್ ಇಂಟೆನ್ಷನ್ ವಾಸ್ ದೇರ್ ಫ್ರಮ್ ದ ಬಿಗಿನಿಂಗ್. ಓಕೆ. ಸೊ ಇಟ್ ಹ್ಯಾಸ್ ಬಿನ್ ಅಚೀವ್ಡ್. ಎಸ್. ಹಾಗೆ ನೋಡಿದ್ರೆ ಆ ಮಧ್ಯದಲ್ಲಿ ಏನೆಲ್ಲ ನಡೀತು, ದಟ್ ಈಸ್ ಇವೆಂಟ್ಸ್. ಎಸ್ ಎಸ್. ಥ್ಯಾಂಕ್ ಯು ನಾಗರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಥ್ಯಾಂಕ್ ಯು ಚಂದ್ರಕಾಂತ್ ಸರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾನಾಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಬಟ್ ಓವರಾಲ್ ಆಗಿ ಹೇಳೋದಾದ್ರೆ ನಾನು ಹೇಳ್ತಾ ಇದ್ದೆ, ಇದನ್ನ ಭಾವನಾತ್ಮಕವಾಗಿಯೂ ಕೂಡ ನೀವು ನೋಡಿದ್ರಿ. ಬಟ್ ಈಗ ಈ ವಿಚಾರವನ್ನ ನೋಡ್ತಾ ಇದ್ರೆ ರಕ್ತ ಕುದಿಯೋ ರೀತಿಯಾಗಿ ಆಗ್ತಾ ಇದೆ. ಈ ಹಿಂದೆ ತಂದೆ ಮತ್ತು ಮಗಳ ಬಾಂಧವ್ಯದ ಬಗ್ಗೆ ನೋಡಿ ನೀವೆಲ್ಲರೂ ಕೂಡ ಮನ ಮಿಡ್ತಿದ್ರಿ, ಕಂಬನಿ ಮಿಡ್ತಿದ್ರಿ. ಆದರೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಆ ವ್ಯಕ್ತಿ ಆ 6 ವರ್ಷದ ಪುಟ್ಟ ಕಂದಮ್ಮನ ಮೇಲೆ ಮಾಡಿದಂತಹ ಹಲ್ಲೆ, ಆ ಕ್ರೂರಿತನ ನೋಡ್ತಾ ಇದ್ರೆ ನನಗೆ ಭಾವನಾತ್ಮಕಕ್ಕಿಂತ ಕ್ರೂರಿತನ ಜಾಸ್ತಿ ಆಗ್ತಾ ಇದೆ. ಆ ಕ್ರೂರತೆಯ ಬಗ್ಗೆ ಅಷ್ಟೊಂದೆಲ್ಲ ಮೆರೆದಾಡಿದ್ರಲ್ಲ, ರಕ್ತ ಕುದೀತಾ ಇದೆ ನನಗೆ ಅಂತ. ಆ ಕ್ರೂರತನಿಗೆ ವಿರುದ್ಧ ರಕ್ತ ಕುದೀತಾ ಇದೆ ಅಂತ. ಹಾಗಾಗಿ ಈ ಒಂದು ಪೋಸ್ಟ್ ಮಾರ್ಟಮ್ ವಿಚಾರದನ್ನ ಇಟ್ಕೊಂಡು ತನಿಖೆಯನ್ನ ಇನ್ನಷ್ಟು ಚುರುಕುಗೊಳಿಸ್ತಾ ಇದ್ದಾರೆ. ಜೊತೆಗೆ ಅದಕ್ಕೆ ಬೇಕಾಗಿರುವಂತಹ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ ಪೊಲೀಸ್ ಇಲಾಖೆ ಕಡೆಯಿಂದ. ಜೊತೆಗೆ ಸುಳ್ಳು ಪರೀಕ್ಷೆಯನ್ನೂ ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಮಾತು ಕೂಡ ಇದೆ. ನೋಡೋಣ, ಪೊಲೀಸರ ತನಿಖೆಯ ಜೊತೆಗೆ ಸಾಕ್ಷಿ ಆಧಾರಗಳನ್ನ ಇಟ್ಕೊಂಡು ಕಾನೂನು ರೀತಿಯಲ್ಲಿ ಅವರಿಗೆ ಅಂದ್ರೆ ಮಾಡಿದ ಪಾಪಕ್ಕೆ ಶಿಕ್ಷೆ ಅಷ್ಟೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾವು ಹಿಂದೆ ಹೇಳಿದಂತೆ ನ್ಯಾಯ ಒದಗಿಸಿಕೊಡೋದಕ್ಕಾಗೋದಿಲ್ಲ, ಬಟ್ ಈ ಆರೋಪಿಗಳಿಗೆ, ಈ ಅಪರಾಧಿಗಳಿಗೆ ಶಿಕ್ಷೆ ಅಂತೂ ಆಗೇ ಆಗುತ್ತೆ ಅಂತ. ಆ ನಿಟ್ಟಿನಲ್ಲಿ ಮುಂದೆ ಏನೇನಾಗುತ್ತೆ ಅಂತ ಗಮನಿಸ್ತಾ ಹೋಗೋಣ. ಇದಿಷ್ಟು ಇವರೆಗಿನ ಸುದ್ದಿ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.